ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಓಂ ವಿದ್ಯಾರಾಜಾಯ ವಿದ್ಮಹೇ ಚಂದ್ರಪುತ್ರಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್. ನಮಸ್ತೆ. ಆಶೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗರಿಗೆ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಬುಧನ ಒಂದು ಕರ್ಕಾಟಕ ರಾಶಿ ಪ್ರವೇಶದ ವಿಶೇಷ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೇವೆ. ಬುಧ ಗ್ರಹವು ಇದೇ ಜೂನ್ 29 ಶನಿವಾರ ಜ್ಯೇಷ್ಠ ಬಹುಳ ಅಷ್ಟಮಿಯಂದು ಅಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಸುಮಾರು 12:30 ಅಷ್ಟೊತ್ತಿಗೆ ತನ್ನ ರಾಶಿ ಪಥವನ್ನು ಬದಲಿಸಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಾನೆ. ಶೀಘ್ರಗಾಮಿ ಗ್ರಹವಾದಂತಹ ಬುಧ ಸುಮಾರು 15ರಿಂದ 20 ದಿನವರೆಗೆ ಕೆಲವೊಂದು ರಾಶಿಗಳಿರ್ತಾನೆ. ಆಮೇಲೆ ತನ್ನ ರಾಶಿ ಪಥವನ್ನು ಬದಲಿಸ್ತಾ ಇರ್ತಾನೆ. ವಕ್ರಗತಿಯ ಸಂದರ್ಭ ಹೊರತು ಆತನು ಯಾವುದೇ ರಾಶಿಯಲ್ಲಿ ದೀರ್ಘಕಾಲವಾಗಿ ಇರೋದಿಲ್ಲ. ಹಾಗಾಗಿ ಶೀಘ್ರವಾಗಿ ಪರಿಭ್ರಮಣ ಮಾಡುವಂಥ ಆತನಿಗೆ ಕೆಲವೊಂದು ಭಾಷೆಯಲ್ಲಿ ಆತನಿಗೆ ಪಾದರಸದ ಗ್ರಹ ಅಥವಾ ಮರ್ಕ್ಯುರಿ ಎಂದು ಇಂಗ್ಲೀಷಲ್ಲಿ ಅದಕ್ಕೆ ಮರ್ಕ್ಯುರಿ ಗ್ರಹ ಅಂತ ಹೇಳ್ತಾರೆ. ಹಾಗಾಗಿ ಕ್ಷಿಪ್ರಾಚಾರಿ. ಇಲ್ಲಿ ಬುಧನ ಈ ಕರ್ಕಾಟಕ ರಾಶಿಯ ಚಲನೆಯಿಂದ 12 ರಾಶಿಗಳ ಮೇಲೆ ವಿವಿಧ ಪರಿಣಾಮಗಳು ಬರ್ತವೆ. ಅದೇ ರೀತಿ ರಾಶಿಗಳಲ್ಲದೆ ಈ ಸಾರ್ವತ್ರಿಕವಾಗಿಯೂ ಸಾರ್ವಜನಿಕ ಜೀವನದಲ್ಲೂ ಜಾಗತಿಕವಾಗಿಯೂ ಭಾಳಷ್ಟು ಬುಧನ ಪರಿಣಾಮಗಳು ಸಿದ್ಧಿಯಾಗ್ತವೆ. ಚಂದ್ರನ ಚಲನೆ 2 ದಿನಗಳಿಗೊಮ್ಮೆ ಅಥವಾ 2.25 ದಿನಗಳಿಗೊಮ್ಮೆ ಚಂದ್ರನ ಚಲನೆ ರಾಶಿ ಬದಲಾಗ್ತಾ ಇರುತ್ತೆ. ಆದರೆ ಚಂದ್ರನನ್ನು ಹೊರತುಪಡಿಸಿ ಮತ್ತೆ ಕ್ಷಿಪ್ರವಾಗಿ ಚಲನೆ ಮಾಡುವಂಥ ಈ ಬುಧ ಗ್ರಹವು ನಾನಾ ರೀತಿಯ ಕಾರಣಗಳಿಗೆ, ಅಂದರೆ ವಿಶೇಷವಾಗಿ ನಮ್ಮಲ್ಲಿ ಬುದ್ಧಿಶಕ್ತಿಯಿಂದ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಬುಧನ ಒಂದು ಅನುಗ್ರಹ ಬೇಕಾಗುತ್ತೆ. ಅದೇ ರೀತಿ ವಿವಿಧ ರೀತಿಯ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು, ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರಗಳು, ಹಾಗೆಯೇ ವಿದ್ಯೆಗೆ ಸಂಬಂಧಪಟ್ಟ ವಿವಿಧ ರೀತಿಯ ಕ್ಷೇತ್ರಗಳು, ಅಲ್ಲದೆ ಈಗಿನ ಒಂದು ಕಾಲಮಾನಕ್ಕೆ ಅನುಗುಣವಾಗಿ ನಾವು ಏನು ಹೇಳ್ತೇವೆ, ಈ ಸಾಫ್ಟ್ವೇರ್ ತಂತ್ರಜ್ಞಾನ ಅನ್ನೋದಕ್ಕೆ ಬಹಳಷ್ಟು ಬುದ್ಧಿಶಕ್ತಿಯಿಂದಲೇ ಅಲ್ಲಿ ನಾವು ಅದು ಬೆಳೆದಿರುವಂಥದ್ದು ಬುದ್ಧಿಶಕ್ತಿ. ಅದರ ಜೊತೆಗೆ ಆ ಬುದ್ಧಿಯನ್ನು ಈಗ ಒಂದು ಕೃತಕವಾಗಿ ಸೃಷ್ಟಿ ಮಾಡುವಂಥ ಅಲ್ಲಿವರೆಗೂ ಹೋಗಿದ್ದೀವಿ ನಾವು. ಕೃತಕವಾಗಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಅನ್ನೋದನ್ನು. ಹಾಗಾಗಿ ಎಲ್ಲವನ್ನು ಈಗ ಯಂತ್ರ ಮತ್ತು ತಂತ್ರದಿಂದಲೇ ನಿಯಂತ್ರಣ ಮಾಡುವಷ್ಟು ಮಟ್ಟಿಗೆ ಈಗ ನಾವು ಮುಂದುವರೆದಿದ್ದು ಆ ಬುದ್ಧಿಶಕ್ತಿಯ ಕಾರಣವಾಗಿ. ಹಾಗಾಗಿ ಬುಧನು ಎಷ್ಟು ಕ್ಷಿಪ್ರ ಅಂತ ನಮ್ಮ ಬುದ್ಧಿ ಹತ್ರ ನಮ್ಮ ಮನಸ್ಸು ಮತ್ತು ಬುದ್ಧಿ ತುಂಬೋದಕ್ಕೆ ವೇಗ ಬಹಳ ಇರುತ್ತೆ. ಹಾಗಾಗಿ ಅಷ್ಟೇ ವೇಗವಾಗಿ ಆ ಬುಧನ ಚಲನೆ ಆಗುತ್ತೆ. ಹಾಗಾಗಿ ಇಂಥ ಕ್ಷೇತ್ರಗಳ ಒಂದು ಅಭಿವೃದ್ಧಿಗೆ, ಅದೇ ರೀತಿ ಬೇರೆ ರೀತಿಯ ಈ ಬ್ಯಾಂಕಿಂಗು, ಫೈನಾನ್ಸು, ಮಾರ್ಕೆಟಿಂಗು ಮುಂತಾದ ಈ ವಾಣಿಜ್ಯ ಮಾರುಕಟ್ಟೆ, ಬಂಡವಾಳ ಹೂಡುವಿಕೆ, ಜೊತೆಗೆ ಷೇರು ಮಾರುಕಟ್ಟೆ ಇವೆಲ್ಲವೂ ನಿಯಂತ್ರಣಕಾರಕ. ಅದರಲ್ಲಿ ಷೇರು ಮಾರುಕಟ್ಟೆಯ ಹಣ ಅನ್ನೋದು ಶುಕ್ರನ ವ್ಯಾಪ್ತಿಗೆ ಬಂದರೂ ಅಲ್ಲಿ ಇವೆಲ್ಲವೂ ಬುದ್ಧಿಯಿಂದ ನಿಯಂತ್ರಣ ಆಗುತ್ತೆ. ಉದಾಹರಣೆಗೆ ಒಬ್ಬ ಷೇರು ವ್ಯವಹಾರದಲ್ಲಿ ಆತನು ಪಳಗಿರ್ಬೇಕಾದ್ರೆ ಆತನು ಬುದ್ಧಿ ಉಪಯೋಗಿಸಿದರೆ ಮಾತ್ರ ಆತನು ತನ್ನ ಹಿಂದಿನ ಅನುಭವ ಮತ್ತು ಈಗಿನ ಒಂದು ವರ್ತಮಾನ ಎಲ್ಲ, ಅಂದರೆ ಆತನಿಗೆ ಭೂತಕಾಲದ ಒಂದು ವಿದ್ಯಮಾನ ಗೊತ್ತಿರಬೇಕು, ಭವಿಷ್ಯದ ಚಿಂತನೆ ಇರಬೇಕು, ವರ್ತಮಾನದಲ್ಲಿ ಆತನು ಬದುಕಬೇಕು. ಹಾಗಿದ್ರೆ ಆತನಿಗೆ ಆ ಬುದ್ಧಿಯನ್ನು ಚೆನ್ನಾಗಿ ಉಪಯೋಗಿಸಲಿಕ್ಕೆ ಬರುತ್ತೆ ಅಂತ ಲೆಕ್ಕ. ಹಾಗಾಗಿ ಅಲ್ಲಿ ಬುಧನು ಇಂಥ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಷೇರು ಮಾರುಕಟ್ಟೆಯಲ್ಲಿರ್ಬೋದು, ಬ್ಯಾಂಕಿಂಗ್ ವ್ಯವಹಾರದಲ್ಲಿರ್ಬೋದು, ಬೇರೆ ಬೇರೆ ವ್ಯಾಪಾರ ಉದ್ಯಮದಲ್ಲಿರ್ಬೋದು ಲಾಭವನ್ನು ಪಡೆಯುವಂತಹ ಬೇರೆ ಬೇರೆ ವಿಚಾರಗಳಿಗೆ ಆ ಬುಧನ ಬುದ್ಧಿ ಓಡ್ತಾ ಇರುತ್ತೆ. ಹಾಗಾಗಿ ಬುಧನು ವ್ಯಾಪಾರಕ್ಕೆ ಕಾರಕ. ಜೊತೆಗೆ ಮಾತು ಅನ್ನೋದು ಈಗಿನ ಕಾಲದಲ್ಲಿ ಅದು ಬಹಳ ಒಂದು ಮಾಣಿಕ್ಯ. ಮಾತು ನಮಗೆ ಅದೇ ಮಿತ್ರನಾಗ್ತಾನೆ, ಮಾತೃ ಶತ್ರುನಾಗ್ತಾನೆ. ಮಾತಿನಂ ಹಾಗೆ ಒಲೆಯು ಮಾಕಿನಂ ನಡೆ ನುಡಿ ಅಂತ ಶರಣರು ಸಹ ಇಲ್ಲಿರ್ತಾರೆ. ಅಲ್ಲಿ ಮಾತಿನಿಂದಲೇ ನಮ್ಮ ನಡೆನುಡಿ ಮತ್ತು ಹಗೆ ಹೊಲೆಗಳು ನಮ್ಮ ಮಾತಿನಿಂದ. ಹಾಗಾಗಿ ಆ ಮಾತು ವಾಕ್ಕಾರಕ, ವಾಣಿ ಅಥವಾ ವಾಕ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂತಹ ಒಂದು ಮಾತಿಗೆ ಸಹ ಬುಧನ ಒಂದು ಆಶೀರ್ವಾದ ಬೇಕು. ಮಾತು ಮಧುರವಾಗಿರ್ಬೇಕಾದ್ರೆ, ಮಾತಿನಿಂದ ನಾವು ಗೆಲ್ಲಬೇಕಾದ್ರೆ, ಮಾತಿನಿಂದ ನಾವು ಇನ್ನೊಬ್ಬರನ್ನು ನಾವು ನಮ್ಮ ಮನಸ್ಸಿನಲ್ಲಿ ನಾವು ಅವ್ರನ್ನ ಸ್ಥಾಪನೆ ಮಾಡಬೇಕಾದ್ರೆ ಇವೆಲ್ಲವೂ ಮಾತಿನಿಂದಲೇ ಸಾಧ್ಯ ಆಗುತ್ತೆ. ಅಂತಹ ವಾಕ್ ಶಕ್ತಿಯನ್ನು, ವಾಣಿಯನ್ನು ನಿಯಂತ್ರಣ ಮಾಡೋನು ಬುಧ ಗ್ರಹ ಆಗಿದ್ದಾನೆ. ಹಾಗಾಗಿ ಈಗಿನ ನಾವು ಕೆಲವೊಂದು ವಿಚಾರದಲ್ಲಿ ನೋಡ್ತೇವೆ, ರಾಜಕೀಯದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಅಲ್ಲಿ ಮಾತಿನ ಒಂದು ಚಮತ್ಕಾರದಿಂದ ಅವರು ತೀರಾ ಒಂದು ಸಾಮಾನ್ಯವಾದ ವಸ್ತುವನ್ನು ಅದಕ್ಕೆ ಅಮೂಲ್ಯವಾದ ಬೆಲೆಯನ್ನು ಕಟ್ಟುವಂತೆ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ. ಅಥವಾ ಅದರ ಗುಣಮಟ್ಟದ ಬಗ್ಗೆ ಏನು ಗುಣಗಾನ ಇಲ್ಲದಿದ್ದರೂ ಅದರ ಒಂದು ಬೇರೆ ಬೇರೆ ರೀತಿಯ
ಅದಕ್ಕೆ ಹೊಗಳುವಿಕೆಯ ಮಾತುಗಳನ್ನು ಕೊಟ್ಟು ಬೇರೆ ಬೇರೆ ರೀತಿ ಉಪಮೆಗಳನ್ನು ಕೊಟ್ಟು ಅಲ್ಲಿ ಕತೆಗಿಂತ ಉಪಕಥೆಗಳನ್ನು ಕಟ್ಟಿ ಅದನ್ನು ಮಾರಾಟ ಮಾಡ್ತಾರೆ. ಅದು ಮಾತಿನ ಕೌಶಲ್ಯದಿಂದ. ಅದೇ ರೀತಿ ರಾಜಕಾರಣಿಗಳು ಏನೇನೋ ಸತ್ಯವನ್ನು ಸುಳ್ಳು ಮಾಡಿ, ಸುಳ್ಳನ್ನು ಸತ್ಯ ಮಾಡಿ, ಏನೇನೋ ಆಮಿಷ ಆಸೆಗಳಂತ ನೋಡ್ತೇವೆ. ಇಲೆಕ್ಷನ್ ಸೀಸನ್ ಬಂದಾಗ ಅವರು ಮಾತಿನಲ್ಲೇ ಅರಮನೆ ಕಟ್ತಾರೆ, ಮಾತಿನಲ್ಲೇ ಮಂಟಪ ಕಟ್ತಾರೆ. ಇವೆಲ್ಲ ಕಟ್ಟಿ ಆ ಮಾತಿನಿಂದ ನಮ್ಮನ್ನು ಗೆಲ್ಲುತ್ತಾರೆ, ಅಥವಾ ಗೆದ್ದು ತಾವು 5 ವರ್ಷ ತಾವು ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸುವಷ್ಟು ಸಾಮರ್ಥ್ಯ ಪಡಿತಾರೆ. ಅವೆಲ್ಲವೂ ಆ ಮಾತಿನಿಂದ ಸಾಧ್ಯ ಇದೆ. ಅವೆಲ್ಲವೂ ಬುಧನ ಒಂದು ವ್ಯಾಪ್ತಿಯಲ್ಲಿ ಬರುತ್ತದೆ. ಹಾಗಾಗಿ ಬುಧನು ಸಾಮಾನ್ಯ ಏನೋ ಗ್ರಹ ಅಲ್ಲ. ಆತನು ನಮ್ಮ ವಾಕ್ ಮಾಡಿಯನ್ನು ಆತನು ನಿಯಂತ್ರಣ ಮಾಡ್ತಾನೆ, ನಮ್ಮ ಬುದ್ಧಿಶಕ್ತಿಯನ್ನು ನಿಯಂತ್ರಣ ಮಾಡ್ತಾನೆ. ಆ ಬುದ್ಧಿಶಕ್ತಿಯಿಂದ ನಾವು ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಬುಧನ ಸಹಾಯ ಬೇಕೇ ಬೇಕು. ಹಾಗಾಗಿ ಈ ನವಗ್ರಹಗಳು ಸಮಗ್ರವಾಗಿ ಒಂದು ವ್ಯವಸ್ಥೆ, ಅಂದರೆ ಒಂದು ಯೂನಿಟ್. ಅದರಲ್ಲಿ ಯಾವುದನ್ನು ನಾವು ಪ್ರತ್ಯೇಕವಾಗಿ ಈಗ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದು ಕಳಪೆ, ಯಾವುದು ತುಂಬ ಬೆಳೆ ಉಳ್ಳದು, ಅಥವಾ ಯಾವುದು ಹೀನ, ಯಾವುದು ನೀಚ ಅಂತರ ಇಲ್ಲ. ಎಲ್ಲವೂ ಈ ಪ್ರಕೃತಿಯಲ್ಲಿ ಏನೆಲ್ಲ ಇದೆ ಅದಕ್ಕೆ ಅನುಗುಣವಾಗಿ ನವಗ್ರಹಗಳ ವ್ಯವಸ್ಥೆ ಅನ್ನೋದಿದೆ, ಆ ಸಿಸ್ಟಮ್. ಅದೆಲ್ಲ ಈ ಬುಧನು ಅದರಲ್ಲಿ ಬುದ್ಧಿ ಮತ್ತು ಇಂಥ ಒಂದು ಕಾರ್ಯಗಳಿಗೆ ಕಾರಕನಾಗಿರ್ತಾನೆ. ಇಂತಹ ಬುಧನು ಈ ಬಾರಿ ಆತನ ಒಂದು ಕರ್ಕಾಟಕದ ಚಲನೆ ಅಷ್ಟೊಂದು ಸಕಾರಾತ್ಮಕವಾಗಿ ಬರ್ತಾಯಿಲ್ಲ. ಯಾಕಂದರೆ ಯಾವಾಗ ಬುಧನು ಕರ್ಕಾಟಕ ರಾಶಿಯಲ್ಲಿ ಬಂದಾಗ ಅಲ್ಲಿ ವೈರುಧ್ಯಗಳಾಗ್ತವೆ, ತೊಂದರೆಗಳಾಗ್ತವೆ, ನಾನಾ ರೀತಿಯ ವಿಪರೀತಗಳಾಗ್ತವೆ. ಅದಕ್ಕೆ ಪೌರಾಣಿಕ ಹಿನ್ನೆಲೆ ಜೊತೆಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಬೇರೆ ಬೇರೆ ರೀತಿಯ ಉದಾಹರಣೆಗಳು ಕೊಟ್ಟಿರ್ತಾರೆ. ಅಲ್ಲಿ ಆತನು ಆ ಚಂದ್ರನ ಗ್ರಹಕ್ಕೆ ಪ್ರವೇಶಿಸುವಂಥದ್ದು. ಚಂದ್ರನ ಗ್ರಹಕ್ಕೆ ಅಂದರೆ ಕರ್ಕಾಟಕ ರಾಶಿ ಅನ್ನೋದು ಚಂದ್ರನ ಒಂದು ಸ್ವಂತ ಕ್ಷೇತ್ರ. ಆ ಚಂದ್ರನ ಸ್ವಂತ ಕ್ಷೇತ್ರಕ್ಕೆ ಬುಧನ ಪ್ರವೇಶ. ಆತನು ಚಂದ್ರಪುತ್ರ ಅಂತ ಇದ್ದಾನೆ, ಆದರೆ ಚಂದ್ರನಿಗೆ ಆತನು ಪ್ರೀತಿಯ ಪುತ್ರ ಅಲ್ಲ. ಚಂದ್ರನಿಗೆ ಆತನ ಮೇಲೆ ಪ್ರೀತಿ ಇದೆ, ಆದರೆ ಬುಧನಿಗೆ ತನ್ನ ತಂದೆಯಾದ ಆ ಚಂದ್ರನ ಮೇಲೆ ದ್ವೇಷ ಇದೆ. ಅದಕ್ಕೆ ಪೌರಾಣಿಕ ಹಿನ್ನೆಲೆ. ಯಾಕಂದರೆ ಆತನು ಈ ಒಂದು ಮೋಸದಿಂದ ಈ ಗುರುವಿನ ಪತ್ನಿಯಲ್ಲಿ ವ್ಯಭಿಚಾರ ಮಾಡಿಕೊಂಡು ಅಲ್ಲಿ ಚಂದ್ರನಿಂದ ಅಲ್ಲಿ ಜನಿಸಿದಂಥ ಪುತ್ರ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆಲ್ಲ ಒಂದು ಕತೆ ಇದೆ. ಅಂದರೆ ಇದೆಲ್ಲ ಒಂದು ಸಾಂಕೇತಿಕವಾದ ಕತೆ. ಸಾಂಕೇತಿಕವಾದ ಕತೆ ಅಂದರೆ ಆ ಗ್ರಹಗಳ ಒಂದು ಆವಾಗ ಉತ್ಪನ್ನ ಆಗುವ ಒಂದು ಘಟನೆಗಳಿಗೆ ಏನೋ ಒಂದು ಸಾಂಕೇತಿಕವಾಗಿ ಈ ಒಂದು ಕಥೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಅಂದಿನಿಂದ ಆ ಬುಧನಿಗೆ ತನ್ನ ತಂದೆಯ ಮೇಲೆ ಆತನಿಗೆ ದ್ವೇಷ ಇದೆ. ಚಂದ್ರನಿಗೆ ಬುಧನ ಮೇಲೆ ಪ್ರೀತಿ ಇದೆ, ಆದರೆ ಬುಧನಿಗೆ ತನ್ನ ತಂದೆಯಾದ ಚಂದ್ರನ ಮೇಲೆ ದ್ವೇಷ ಇರುತ್ತೆ ಅಂತ. ಹಾಗಾಗಿ ಆತನು ತನ್ನ ಒಂದು ಒಲ್ಲದ ಒಂದು ತಂದೆಯ ಒಂದು ಗ್ರಹಕ್ಕೆ ಪ್ರವೇಶಿಸುವ ಕಾರಣ ಇಲ್ಲಿ ವಿಶೇಷವಾಗಿ ಅನೇಕ ರೀತಿಯ ವೈರುಧ್ಯ ಫಲಗಳನ್ನು ಹೇಳಿದ್ದಾರೆ ಜ್ಯೋತಿಷದಲ್ಲಿ. ಯಾವಾಗ ಅಲ್ಲಿ ಕಟಕ ರಾಶಿಯಲ್ಲಿ ಬಂದಂತಹ ಬುಧನು ಅಥವಾ ಕಟಕ ರಾಶಿಯಲ್ಲಿ ಬಂದಂತಹ ಬುಧನ ದಶೆ ಯಾರಿಗೆ ಕಟಕದಲ್ಲಿ ಇರುತ್ತೆ ಅಂತಾಗಿ ಆ ಕಟಕಕ್ಕೂ ಬುಧಕ್ಕೂ ಅಲ್ಲಿ ಹಾಗೆ ಬರೋದಿಲ್ಲ ಅಂಥೇಳಿ ಅಲ್ಲಿ ಕಟಕ ರಾಶಿಯಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ, ಜನರಲ್ಲಿ ನಾಸ್ತಿಕ್ಯ ಭಾವನೆ ಹುಟ್ಟುವಂಥದ್ದು, ನಕಾರಾತ್ಮಕ ಭಾವನೆ ಹುಟ್ಟುವಂಥದ್ದು, ದೇವರನ್ನು, ಗುರುಗಳನ್ನು ಅಥವಾ ಇನ್ನಿತರ ಪೂಜ್ಯ ವ್ಯಕ್ತಿಗಳನ್ನು ನಿಂದನೆ ಮಾಡುವಂಥ ಬುದ್ಧಿ ಬರುವಂಥದ್ದು, ನಕಾರಾತ್ಮಕ ಧೋರಣೆ ಜನರಲ್ಲಿ ಬರುತ್ತೆ. ಜೊತೆಗೆ ಹಲವಾರು ರಾಜಕೀಯವಾದ ಕೆಲವು ಗತ್ಯಂತರಗಳು, ಸ್ಥಿತ್ಯಂತರಗಳಾಗ್ಬೋದು. ಕೆಲವೊಬ್ಬರು ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದು, ಕಲಹಗಳು ಹೆಚ್ಚಾಗುವಂಥದ್ದು, ವೈರುಧ್ಯಗಳು ಹೆಚ್ಚಾಗುವಂಥದ್ದು, ರಾಜಕೀಯವಾದ ತುಮುಲಗಳು ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ರಾಜಕೀಯವಾದ ಒಂದು ತುಮುಲಗಳು, ಮಾತಿನ ಒಂದು ಚಕಮಕಿಗಳು ಆಗುವಂಥದ್ದು. ಅಲ್ಲದೆ ಈ ಪರಸ್ಪರವಾದ ವೈರುಧ್ಯವಾದ ಘಟನೆಗಳು ಎಲ್ಲ ವಾಣಿಜ್ಯದಲ್ಲಿ ಅಂದರೆ ಬಿಸ್ನೆಸ್ಸಲ್ಲಿ ನಡೆಯುತ್ತೆ. ಒಮ್ಮೆ ತುಂಬ ಒಂದು ಏರಿಕೆ ಆಗ್ಬೋದು, ಮತ್ತು ತುಂಬ ಇಳಿಕೆ ಆಗ್ಬೋದು, ಅಥವಾ ತುಂಬ ಒಂದು ಒಳ್ಳೆಯ ಕಂಪನಿ ರಾತ್ರೋರಾತ್ರಿ ದಿವಾಳಿ ಆಗೋದು. ಇಂಥ ಘಟನೆಗಳು ಭಾಳ ಹಿಂದೆಯೂ ನಡೆದಿವೆ. ಇವೆಲ್ಲ ಇಂಥ ಘಟನೆಗಳು ಭಾಳ ನಡೆದಿವೆ. ಈಗ ಇಂತಹ ಒಂದು ಸ್ಥಿತಿಯಲ್ಲಿದ್ದಾಗ ಇವೆಲ್ಲವೂ ಆಗುತ್ತೆ. ಯಾವುದೋ ವಾಣಿಜ್ಯದಿರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ ರಾಜಕೀಯ ಮೂಲ ಇರ್ಬೋದು, ಎಲ್ಲ ವಿಚಾರಗಳು ಇಂತಹ ಒಂದು ದ್ವಂದ್ವದ ಘಟನೆಗಳು ಆಗ್ತವೆ. ಯುದ್ಧ ಸ್ಫೋಟ ಆಗುವಂಥದ್ದು, ರಾಜಕೀಯ ವಿದ್ವೇಷದ ಘಟನೆಗಳು. ಜೊತೆಗೆ ಈ ಕಾಲದಲ್ಲಿ ಜನರ ಮನಸ್ಸಲ್ಲಿ ಕಲಹದ ಒಂದು ಮೂಡು ಬರುತ್ತೆ. ಈ ಕಾಲದಲ್ಲಿ ಈತನು ಜೂನ್ 29ಕ್ಕೆ ಬರ್ತಾನೆ. ಜೂನ್ 20ರಿಂದ ಜುಲೈ 18ರವರೆಗೆ ಇರ್ತಾನೆ. ಬುಧನು ಜೂನ್ 29ರಿಂದ ಜುಲೈ 18ರವರೆಗೆ 20 ದಿನಗಳು, ಸುಮಾರು 20 ದಿನಗಳ ಕಾಲ ಈ ಕಾಲದಲ್ಲಿ ಜನರಲ್ಲಿ ದ್ವೇಷದ ಭಾವನೆ, ಕಲಹದ ಭಾವನೆ, ದಾಯಾದಿ ಕಲಹ ಹೆಚ್ಚಳ, ದಾಂಪತ್ಯ ಕಲಹ ಹೆಚ್ಚಳ, ಅಪರಾಧ ಕೃತ್ಯಗಳು ಅಂದರೆ ಕ್ರೈಮ್ಗಳಂತ ಹೇಳಿದ್ರು, ಬೇರೆ ಬೇರೆ ರೀತಿಯ ಅಪರಾಧ ಕೃತ್ಯಗಳು ಹೆಚ್ಚಾಗುತ್ತೆ. ಇದಲ್ಲದೆ ಈ ಪ್ರಾಕೃತಿಕವಾಗಿಯೂ ಎಲ್ಲ ಒಂದು ವೈಚಿತ್ರ್ಯದ ಘಟನೆಗಳು ಜరుగుತ್ತವೆ. ಒಮ್ಮೆ ಅತಿಯಾದ ಮಳೆ, ಒಮ್ಮೆ ಅತಿಯಾದ ಬಿಸಿಲು. ಅಂದರೆ ಅಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಅಂತ ಹೇಳ್ತಾರೆ. ಕೆಲವೊಂದು ಭಾಗದಲ್ಲಿ ತುಂಬ ಮಳೆನೇ ಬಂದಲ್ಲಿ ಪ್ರವಾಹನ ಬರುತ್ತೆ. ಅದೇ ಹೊತ್ತಿಗೆ ಇನ್ನೊಂದು ಭಾಗದಲ್ಲಿ ತೀರಾ ಬಿಸಿಲಿನಿಂದ ಅಲ್ಲಿ ಏನಾದರೂ ಹೀಟ್ ವೇವ್ಗಳಿಂದ ಜನರಿಗೆ ತೊಂದರೆ ಆಗುವಂಥದ್ದು. ಇವೆಲ್ಲ ಒಂದು ವೈರುಧ್ಯದ ಘಟನೆಗಳು ಇರ್ಬೋದು. ಇನ್ನು ಕೆಲವೊಂದು ಭಾಗದಲ್ಲಿ ಜಲಕಂಟಕಗಳಾಗಿ ಅಲ್ಲಿ ಕರ್ಕಾಟಕ ರಾಶಿ ಜಲತತ್ವವನ್ನು ಸಂಕೇತಿಸುವಂಥದ್ದು. ಅಲ್ಲಿ ಜಲತತ್ವದಲ್ಲಿ ಬಹಳಷ್ಟು ನೆರೆ ಪ್ರವಾಹಗಳು ಇವೆಲ್ಲ ಮೂಡುವಂಥದ್ದು. ಪ್ರವಾಹದಿಂದ ಬೆಳೆ ಅಥವಾ ಈ ಬೇರೆ ಬೇರೆ ರೀತಿಯ ಜೀವಹಾನಿ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಅಂದರೆ ಈ ನೀರಿನಿಂದ, ಮಳೆಯಿಂದ ಅಥವಾ ನೀರಿನ ಮೂಲದಿಂದ ಅಥವಾ ಕಲುಷಿತ ನೀರಿನಿಂದ ಆಗುವಂಥ ವಿವಿಧ ರೀತಿಯ ಸಾಂಕ್ರಾಮಿಕ ರೋಗಗಳು ಈಗ ಸ್ಫೋಟ ಆಗುವಂಥ ಸಾಧ್ಯತೆ ಈ ಜೂನ್ 29ರಿಂದ ಜುಲೈ 18ರವರೆಗೆ ಬುಧನ ಕಟಕದ ಒಂದು ಸ್ಥಿತಿಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ.
ಹಾಗಾಗಿ ಸಾಮಾನ್ಯವಾಗಿ ಈ ಬುಧನ ಕರ್ಕಾಟಕದ ಪ್ರವೇಶಿದೆ ಒಂದು ಸಾಮಾನ್ಯ ಫಲ ಅಥವಾ ಸಾರ್ವತ್ರಿಕ ಫಲ ಅಷ್ಟೇನೂ ಉತ್ತಮವಾಗಿಲ್ಲ. ಜೊತೆಗೆ ಬಹಳಷ್ಟು ಏರುಪೇರುಗಳು, ವೈರುಧ್ಯಗಳು ಎಲ್ಲ ರಂಗದಲ್ಲೂ, ಅದು ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಪ್ರಾಕೃತಿಕ ಇರ್ಬೋದು, ವಾಣಿಜ್ಯ ಅಂದರೆ ಬಿಸ್ನೆಸ್ಲಿರ್ಬೋದು, ಎಲ್ಲದರಲ್ಲೂ ಒಂದು ವೈರುಧ್ಯದ ಘಟನೆ ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ವೈಪರೀತ್ಯದ ಘಟನೆಗಳು ಜರುಗಬಹುದಾಗಿದೆ. ಎಲ್ಲವೂ ಸಾಮಾನ್ಯ ಫಲವನ್ನು ಅವಲೋಕಿಸಿದ ಬಳಿಕ ಈಗ ಗಮನಿಸೋಣ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೇಳಿ. ರಾಶಿಗಳಲ್ಲಿ ಗಮನಿಸಿದಾಗ ಮೊದಲು ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥದ ಸ್ಥಾನದಲ್ಲಿ ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ ನಿಮ್ಮ ರಾಶಿಯಿಂದ ಲೆಕ್ಕ ಹಾಕುವಾಗ ಅಂದರೆ ಅದನ್ನು ಕ್ಲಾಕ್ ವೈಸ್ ಲೆಕ್ಕ ಹಾಕುವಂಥದ್ದು ಯಾವಾಗಲೂ ಪ್ರದಕ್ಷಿಣಾಕಾರವಾಗಿ. ಹಾಗಾಗಿ ಪ್ರದಕ್ಷಿಣ ಆಕಾರವಾಗಿ ಕುಂಡಲಿಯಲ್ಲಿ ಲೆಕ್ಕ ಹಾಕಿದಂಗೆ ಆವಾಗ ನಿಮ್ಮ ರಾಶಿಯಿಂದ ಆತನು ಚತುರ್ಥದ ಸ್ಥಾನದಲ್ಲಿ, 4ರ ಸ್ಥಾನದಲ್ಲಿ. ಇಲ್ಲಿ 4ರ ಸ್ಥಾನದಲ್ಲಿ ಬುಧನು ಯಾವಾಗಲೂ ಉತ್ತಮ ಫಲವನ್ನು ಕೊಡ್ತಾನೆ. ಆತನು ನಿಮಗೆ ನಿಮ್ಮ ಒಂದು ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಬುಧನಿಂದ ಧಕ್ಕೆ ಆಗೋದಿಲ್ಲ. ನಿಮಗೆ ಇರತಕ್ಕಂಥ ಗುರು ಬಲ ಆಗಲಿ, ಶನಿಯ ಬಲ ಆಗಲಿ, ಶುಕ್ರನ ಬಲ ಯಾವುದೇ ಇದೆ ಎಲ್ಲಕ್ಕೂ ಯಾವುದು ಧಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಗ್ರಹಗಳು ಬಂದಾಗ ಆತನು ನಮಗೆ ಇರುವಂಥ ಉತ್ತಮ ಗ್ರಹಗಳ ಫಲವನ್ನು ಹಾಳು ಮಾಡುವಂಥ ಸಾಮರ್ಥ್ಯನ ಪಡೆದಿರ್ತವೆ. ಆದರೆ ಇಲ್ಲಿ ಈಗ ಆ ಥರ ಏನೂ ಆಗೋದಿಲ್ಲ. ನಿಮಗೆ ಆತನು ಇನ್ನಷ್ಟು ಪುಷ್ಟಿಯನ್ನು ಕೊಡ್ತಾನೆ, ಲಾಭವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ, ಆರೋಗ್ಯ ಸುಧಾರಣೆ ಆಗುತ್ತೆ. ಈ ಜೂನ್ 29ರಿಂದ ಜುಲೈ 18ರ ಅವಧಿಯಲ್ಲಿ ಮೇಷರಾಶಿಯವರಿಗೆ ಬುಧನು ತಮ್ಮ ಯಾರ್ಯಾರು ವ್ಯಾಪಾರ ಮಾಡೋರು, ವ್ಯಾಪಾರದವರಿಗೆ, ಉದ್ಯಮಿಗಳಿಗೆ ಉದ್ಯಮದಲ್ಲಿ, ಜೊತೆಗೆ ಯಾರು ಶಿಕ್ಷಣದಲ್ಲಿದ್ದರು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಸಹ ಪ್ರಗತಿ ಆಗುತ್ತೆ. ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾರೋ ಅಂಥವರಿಗೆ ಯಶಸ್ಸಾಗುತ್ತೆ, ಜಾಬ್ ಸಿಗುತ್ತೆ. ಅದೇ ರೀತಿ ವಿದ್ಯೆ ಅಲ್ಲದೆ ವಿವಾಹಕ್ಕೆ, ಮನೆ ಕೊಳ್ಳಿಕ್ಕೆ, ವಾಹನ ಕೊಳ್ಳಿಕ್ಕೆ, ಇನ್ನೇನು ನಿಮ್ಮ ಕನಸು ಗುರಿಗಳಿಗೆ ಈ ಬುಧನು ಈಗ ಪೂರಕವಾಗಿರ್ತಾನೆ. ನಿಮ್ಮದೇ ಸ್ವಪ್ರಯತ್ನದಿಂದ ಅಂದರೆ ಇನ್ನಿತರ ಸಹಾಯ ಬಳಸಿ ನಿಮ್ಮದೇ ಸ್ವಪ್ರಯತ್ನದಿಂದ ನೀವು ಈಗ ಉದ್ಧಾರ ಆಗಲಿಕ್ಕೆ, ಒಳ್ಳೆಯದಾಗಲಿಕ್ಕೆ ಬುಧನ ಒಂದು ಅನುಗ್ರಹ ನಿಮಗೆ ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಮಿತ್ರರು, ಬಂಧುಗಳು ನಿಮಗೆ ಭಾಳಷ್ಟು ನಿಮ್ಮ ಬಗ್ಗೆ ಹತ್ತಿರ ಆಗ್ತಾರೆ. ಅವರೊಂದಿಗೆ ನೀವು ಉತ್ತಮ ಕಾಲ ಬೆರೆಯುವಂಥದ್ದು. ಶತ್ರುಗಳು ನಿಮಗೆ ಈಗ ನಿಮ್ಮ ಮಿತ್ರರಾಗ್ತಾರೆ. ಅಂದರೆ ವಿಶೇಷವಾಗಿ ಹಿಂದೆ ಶತ್ರುಗಳಾಗಿದ್ದರು ಅಥವಾ ಹಿಂದೆ ನಿಮಗೆ ಗುಪ್ತವಾಗಿ ಶತ್ರುತ್ವವನ್ನು ಮಾಡಿದ್ರು, ಈಗ ನಿಮಗೆ ಮಿತ್ರರಾಗುವಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಮನೆಯಲ್ಲೇ ಸಹ ನೆಮ್ಮದಿ ವಾತಾವರಣ, ಗಂಡ ಹೆಂಡತಿ ಅಥವಾ ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಈಗ ವೃದ್ಧಿ ಆಗುತ್ತೆ. ಪ್ರೇಮಿಗಳಿಗೆ ಪ್ರೇಮ ಒಂದು ಪ್ರಕರಣದಲ್ಲಿ ಸಾಫಲ್ಯ ಅಥವಾ ನಿಮ್ಮ ಪ್ರೇಮ ಸಾಫಲ್ಯ ಆಗಿ ನಿಮಗೆ ವಿವಾಹಕ್ಕೆ ನಿಮ್ಮ ಗುರು ಹಿರಿಯರಿಂದ ಆಶೀರ್ವಾದ ಸಿಗುವಂಥದ್ದು. ಈ ರೀತಿ ಅನೇಕ ಉಲ್ಲಾಸದಾಯಕ ಘಟನೆಗಳು ಬುಧನು ನಿಮಗೆ ಕೊಡಲಿದ್ದಾನೆ. ಜೂನ್ 29ರಿಂದ ಜುಲೈ 18ರವರೆಗೆ ಇದರ ಸದ್ಬಳಕೆ ಮಾಡಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತ ಪ್ರಾರ್ಥನೆ ಶ್ಲೋಕಗಳನ್ನು ನೀವು ಅನುಸರಿಸ ಮಾಡ್ಬೋದು. ಮುಂದೆ ವೃಷಭ ರಾಶಿಗೆ ಈ ಒಂದು ಬುಧನ ಚಲನೆ ಅಷ್ಟೊಂದು ಉತ್ತಮದಾಯಕವಾಗಿಲ್ಲ. ತೃತೀಯದಲ್ಲಿ ಬುಧನ ವೈಪರೀತ್ಯ ಫಲಗಳನ್ನು ಕೊಡೋನಾಗುತ್ತಾನೆ. ವೈಪರೀತ್ಯದಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುತ್ತೆ, ಶತ್ರು ಪೀಡೆ ಆಗುತ್ತೆ. ಜೊತೆಗೆ ನಿಮ್ಮ ಹಣಕಾಸಿನ ವಿಚಾರ ಸ್ವಲ್ಪ ಏರುಪೇರು ತುಂಬ ಬರುತ್ತೆ, ಖರ್ಚು ಜಾಸ್ತಿ, ಆದಾಯ ಕೊರತೆ ಅಥವಾ ಏನಾದರೂ ನಷ್ಟಗಳು ಸಂಭವಿಸುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರ ಡಲ್ ಹೊಡೆಯುವಂಥದ್ದು. ಅದೇ ರೀತಿ ನಿಮಗೆ ಶತ್ರುಗಳ ಪೀಡೆ, ಮನೆಯಲ್ಲೂ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಎಲ್ಲೂ ಇರ್ಬೋದು, ಎಲ್ಲರೂ ನಿಮ್ಮನ್ನು ಒಂಥರ ವಿರುದ್ಧವಾಗಿ ಅಥವಾ ಶತ್ರುತ್ವದ ಭಾವನೆಯನ್ನು ಮೂಡ್ತಾರೆ, ವೈರತ್ವವನ್ನು ಮೂಡಿಸ್ತಾರೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಮಿತ್ರರ ಮಧ್ಯೆ, ಸಹೋದ್ಯೋಗಿಗಳ ಮಧ್ಯೆ ಇಂಥ ವೈರತ್ವದ ಘಟನೆಗಳು ಬರ್ಬೋದಾಗಿದೆ. ಇನ್ನು ಮನಸ್ಸಿನಲ್ಲಿ ಸ್ವಲ್ಪ ಅವ್ಯಕ್ತವಾದ ಭಯ ಕಾಡುತ್ತೆ. ನಿಮಗೆ ಏನಾದರೂ ನನಗೆ ತೊಂದರೆ ಆಗುತ್ತಾ, ಏನಾದರೂ ನನ್ನ ಉದ್ಯೋಗಕ್ಕೆ ತೊಂದರೆ ಬರುತ್ತಾ, ಅಥವಾ ಏನಾದರೂ ನನಗೆ ಇನ್ನಷ್ಟು ಕಷ್ಟ ನಷ್ಟ ಬರ್ಬೋದಾ, ಅಥವಾ ನನಗೆ ಬಂದಂಥ ಸಣ್ಣ ಪುಟ್ಟ ಅನಾರೋಗ್ಯ ಇನ್ನು ಅದು ಗುಣಮುಖ ಆಗುತ್ತಾ, ಈ ರೀತಿ ನಿಮ್ಮದೇ ಒಂದು ಕಾಲ್ಪನಿಕವಾದ ಅಸಂಪ್ಷನ್ ಅಂತ ಹೇಳ್ತೀವಿ, ಒಂದು ಅಸ್ಯೂಮ್ ಮಾಡಿಕೊಳ್ಳುವಂಥದ್ದು ನಾವು, ಅಂತಹ ಒಂದು ಸ್ಥಿತಿ ಬರುವಂತಹ ಸಾಧ್ಯತೆ ಈ ಕಾಲದಲ್ಲಿ ವೃಷಭ ರಾಶಿ ಇರುತ್ತೆ. ಇವೆಲ್ಲವೂ ಸ್ವಲ್ಪ ನೀವು ನಿಯಂತ್ರಣ ಮಾಡ್ಬೋದು. ಒಟ್ಟಿನಲ್ಲಿ ಇಲ್ಲಿ ನೀವು ಮನಸ್ಸನ್ನು ಮತ್ತು ನಿಮ್ಮ ನಡವಳಿಕೆ ಜೊತೆಗೆ ನಿಮಗೆ ಆಗುವಂಥ ಭಾವನೆಗಳ ವೈಪರೀತ್ಯ ತುಂಬ ಏರುಪೇರಾಗುತ್ತೆ. ಭಾವನೆಗಳಲ್ಲಿ ಅಂಥ ಇಮೋಷನ್ಗಳು ಅಂತ ಹೇಳ್ತೀವಿ, ಅಂಥ ಒಂದು ತುಂಬ ಇಮೋಷನ್ ಅಥವಾ ಸೆಂಟಿಮೆಂಟ್ಗಳನ್ನು ಸ್ವಲ್ಪ ನೀವೇ ನಿಯಂತ್ರಣ ಮಾಡ್ಕೋಬೇಕು. ಹಾಗಾಗಿ ಜೊತೆಗೆ ಅವಮಾನಕರ ಘಟನೆ ಆಗದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಉದ್ಯೋಗದ ಸ್ಥಳದಲ್ಲಿರುವ, ವ್ಯಾಪಾರ ಸ್ಥಳದಲ್ಲೋ ಅಥವಾ ನಿಮ್ಮ ಪ್ರಯಾಣ ಕಾಲದಲ್ಲೋ ಎಲ್ಲೋ ಇಂಥ ಒಂದು ಅವಮಾನಕರ ಘಟನೆ ಆಗ್ಬೋದು. ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ. ಅದೇ ರೀತಿ ನೀವು ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ತುಂಬ ಏನೋ ಭಯ ಆತಂಕ ಪಡೋದಿಲ್ಲ. ಸಣ್ಣ ಪುಟ್ಟ ಏರಿಳಿತಗಳು ಯಾವಾಗಲೂ ಈ ಬುಧ ಗ್ರಹ, ಶುಕ್ರ ಗ್ರಹ ಮುಂತಾದವುಗಳು ತೀರಾ ಏನೋ ನಿಮಗೆ ಸಂಕಷ್ಟ ಅಥವಾ ಕೆಟ್ಟ ಫಲವನ್ನು ಕೊಡೋದಿಲ್ಲ. ಸಣ್ಣ ಪುಟ್ಟ ವೇರಿಯೇಷನ್ಗಳು ಕೆಲವೊಂದು ರಾಶಿಗೆ ಆಗುತ್ತೆ. ಹಾಗಾಗಿ ಆತಂಕ ಪಡಬೇಕಲ್ಲ. ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಿತ ಪ್ರಾರ್ಥನೆ ಶ್ಲೋಕ ನೀವು ಅನುಸರಿಸಬಹುದು ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಸ್ಥಾನದಲ್ಲಿ, ಆ ಧನಸ್ಥಾನದಲ್ಲಿ ಬುಧನು ಯಾವಾಗಲೂ ಉತ್ತಮ ಫಲವನ್ನು ಕೊಡ್ತಾನೆ. ಆತನು ನಿಮಗೆ ಲಾಭವನ್ನು, ಆದಾಯವನ್ನು, ಸುಖವನ್ನು, ಶಾಂತಿಯನ್ನು ಕೊಡ್ತಾನೆ. ಜೊತೆಗೆ ನೀವು ಮಾಡುವಂಥ ವೃತ್ತಿನೋ, ವ್ಯಾಪಾರನೋ, ಉದ್ಯೋಗನೋ, ಕೃಷಿನೋ ಅಥವಾ ತೋಟಗಾರಿಕೆನೋ, ಹೈನುಗಾರಿಕೆ ಯಾವುದೇ ಇರಲಿ ಅದರಲ್ಲಿ ಆ ಬುಧನ ಅನುಗ್ರಹದಿಂದ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮಿತ್ರರು ಹೆಚ್ಚಾಗ್ತಾರೆ. ಅದು ಒಳ್ಳೆಯ ಮಿತ್ರರಿಂದ ನಿಮಗೆ ಒಳ್ಳೆಯ ಸಹಾಯ ಆಗುತ್ತೆ. ಅದೇ ರೀತಿ ನೀವು ಹಿಂದೆ ಮಾಡಿದ ಯಾವುದೇ ಸಾಧನೆಗಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರು ಇರ್ಬೋದು, ಅದಕ್ಕೆ ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು, ಅಥವಾ ಪ್ರತಿಭೆ ತಕ್ಕ ಸ್ಥಾನಮಾನ ಸಿಗ್ಬೋದು, ಅಥವಾ ಕೆಲವರಿಗೆ ಉದ್ಯೋಗ ಸಿಗ್ಬೋದು, ಅಥವಾ ಹಿಂದೆ ಪ್ರಯತ್ನ ಮಾಡಿದ ಉದ್ಯೋಗಗಳಿಗೆ ಈಗ ಅವರಿಂದ ಆಫರ್ ಲೆಟರ್ಗಳು ಬರ್ಬೋದು. ಭಾಗ್ಯೋದಯ ಕಾಲ,
ಅನೇಕ ರೀತಿಯ ಕೆಲವರಿಗೆ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅನುಕೂಲ ಬರುವಂಥದ್ದು, ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಆಕಸ್ಮಿಕ ಧನಲಾಭ ಆಗ್ಬೋದು. ಇನ್ನು ಭಾಳಷ್ಟು ನಿಮಗೆ ಕಾಲದಿಂದ ಸಿಗಬೇಕಾದ ದೊಡ್ಡ ಮೊತ್ತದ ಹಣ ಈಗ ಬಂದು ಕೈ ಸೇರ್ಬೋದು. ಕೌಟುಂಬಿಕ ಮೂಲ, ಆಸ್ತಿ ಮೂಲ ಅಥವಾ ಪಿತ್ರಾರ್ಜಿತ ಮೂಲ ಇತ್ಯಾದಿಗಳಿಂದ ಏನೋ ಸಿಗಬೇಕಾದ ಒಂದು ವಿವಾದಾತ್ಮಕ ಹಣಗಳಿದ್ರೆ ಅವೆಲ್ಲ ಈಗ ನಿಮಗೆ ಸಿಗುವಂಥದ್ದು. ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಅನೇಕ ರೀತಿಯ ಉತ್ತಮವಾದ ಕೊಡುಗೆಗಳು ಸಿಗ್ಬೋದು. ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಮನಸ್ಸೋಲ್ಲಾಸ ಘಟನೆಗಳು ಮಿಥುನ ರಾಶಿಯವರಿಗೆ. ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿದ್ದಾನೆ, ನೆನಪಿಟ್ಟುಕೊಳ್ಳಿ. ಮಿಥುನ ಮತ್ತು ಕನ್ಯೆಗೆ ರಾಶಿಯಾಧಿಪತಿ ಬುಧ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿಯು ಈ ಕಾಲದಲ್ಲಿ ಆತನು ಕಟಕಕ್ಕೆ ಬಂದರೂ ಸಹ ನಿಮಗೆ ಅಲ್ಲಿ ಯಾವುದೇ ರೀತಿಯ ತೊಂದರೆಗಳೇ ಬರೋದಿಲ್ಲ. ಹೆಚ್ಚಿನ ನಿಮಗೆ ಲಾಭನೇ ಅಥವಾ ಇನ್ನಿತರ ಒಂದು ಉತ್ತಮ ಘಟನೆಗಳೇ ಅಲ್ಲಿ ನಿರ್ಮಾಣ ಆಗುತ್ತೆ. ಆಸಕ್ತಿ ಇದ್ದರೆ ಕೊನೆಗಳಂಥ ಬುಧನಿಗೆ ಸಂಬಂಧಿತ ಪ್ರಾರ್ಥನಾ ಶ್ಲೋಕ ನೀವು ಅನುಸಾರ ಮಾಡ್ಬೋದು. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ಜನ್ಮಕ್ಕೆ ಬರುವಂಥ ಬುಧ, ಜನ್ಮದಲ್ಲಿ ಬುಧನು ವೈಪರೀತ್ಯ ಫಲವನ್ನು ಕೊಡ್ತಾನೆ ಅಥವಾ ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಅಷ್ಟೇನು ಉತ್ತಮ ಫಲಗಳು ನಿರೀಕ್ಷೆ ಮಾಡುವಂತಿಲ್ಲ, ಮಿಶ್ರವಾದ ಫಲಗಳು ಬರ್ಬೋದು. ಅಲ್ಲಿ ನಿಮಗೆ ವಿಶೇಷವಾಗಿ ಈ ಬುಧನ ಒಂದು ಚಲನೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬರ್ಬೋದು. ಈಗಾಗಲೇ ಯಾರಿಗೆ ಈ ಬಿ ಪಿನೋ, ಶುಗರೋ, ಹಾರ್ಟೋ, ಅಸ್ತಮನೋ, ಜಾಯಿಂಟ್ ಪೈನೋ, ಇನ್ನಿತರ ಸಮಸ್ಯೆನೋ, ಒಬೆಸಿಟಿನೋ ಇದೆಯೋ ಅಂತಹ ಒಂದು ಅನಾರೋಗ್ಯದ ಸಮಸ್ಯೆ ಈಗ ಸ್ವಲ್ಪ ಅನಿಯಂತ್ರಿತ ಆಗ್ಬೋದು, ಅಂದರೆ ಕಂಟ್ರೋಲ್ ತಪ್ಬೋದು, ಅಂದರೆ ಹೆಚ್ಚಳ ಆಗುತ್ತೆ. ಬಿ ಪಿ ಇದ್ದರೆ ಬಿ ಪಿ ಹೆಚ್ಚಾಗ್ಬೋದು, ಶುಗರ್ ಇದ್ದರೆ ಶುಗರ್ ಹೆಚ್ಚಾಗ್ಬೋದು, ಅಥವಾ ಆಸ್ತಮ ಇದ್ದರೆ ಸ್ವಲ್ಪ ಅಸ್ತಮ ಅಟ್ಯಾಕ್ಗಳು ಸ್ವಲ್ಪ ಹೆಚ್ಚಾಗ್ಬೋದು. ಈ ರೀತಿ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಕಾಡ್ಬೋದು. ಅಥವಾ ಆರೋಗ್ಯವಂತರಿಗೆ ಹವಾಮಾನ ವೈಪರೀತ್ಯದಿಂದ ಶೀತ, ನೆಗಡಿ, ಜ್ವರ, ಕೆಮ್ಮು ಇತ್ಯಾದಿಗಳು ಈ ಕಾಲದಲ್ಲಿ ಕಾಡ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಪ್ರಥಮವಾಗಿ ಎಲ್ಲರೂ ತಮ್ಮ ಒಂದು ಎಚ್ಚರಿಕೆ ವಹಿಸಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಋಷಿಮುನಿಗಳು. ಹಾಗಾಗಿ ಇದನ್ನು ನೀವು ಅನುಸರಣೆ ಮಾಡಬೇಕು. ಜೊತೆಗೆ ಮನಸ್ಸಿಗೆ ಸಂಬಂಧಪಟ್ಟು ಆರೋಗ್ಯದ ನಂತರ ಇದು ನಿಮ್ಮ ಮನಸ್ಸಿನ ಮೇಲೆ ಸಹ ಪರಿಣಾಮ ಬರುತ್ತೆ. ಮನಸ್ಸಿನಲ್ಲಿ ಚಿಂತೆ, ವ್ಯಥೆ ಹೆಚ್ಚಾಗುತ್ತೆ, ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ. ಅದಾಗಿ ಹೇಳಿದ್ದೇನೆ, ಸಾಮಾನ್ಯವಾದ ಬುಧನ ಜನರಲ್ ಫಲದಲ್ಲಿ ಇವೆಲ್ಲ ಬರುತ್ತೆ. ನಾನು ಆಗಲೇ ಒಂದು ಸಾರ್ವತ್ರಿಕ ಫಲ ಪ್ರಾರಂಭದಲ್ಲಿ ಹೇಳಿದ್ದೇನೆ. ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನದಲ್ಲಿ ಬರುತ್ತೆ. ನಾಸ್ತಿಕ್ಯ ಭಾವನೆ, ನೆಗೆಟಿವಿಟಿ, ಏನಾದರೂ ನೀವು ನಿಂದನೆ ಮಾಡುವಂಥದ್ದು, ಅಥವಾ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವಂಥದ್ದು, ಈ ರೀತಿ ಏನೇನೋ ಒಂದು ವಿಚಾರಗಳು ಕೆಲವೊಮ್ಮೆ ಬರ್ಬೋದು. ಗುರು ಬಲದ ನಮಗೆ ಅನುಕೂಲತೆ ಇದೆ, ಅಥವಾ ಇನ್ನಿತರ ಗ್ರಹಗಳ ಬಲದ ಅನುಕೂಲತೆ ಇದೆ. ಆದರೆ ಈ ಕಾಲದಲ್ಲಿ ಒಂದು ತಾತ್ಕಾಲಿಕವಾಗಿ ಬುಧನು ನಿಮ್ಮಲ್ಲಿ ವ್ಯತಿರಿಕ್ತ ಪ್ರಭಾವವನ್ನು ಬೀರ್ಬೋದಾಗಿದೆ. ಇದರ ಜೊತೆಗೆ ಕೆಲವು ನಷ್ಟ ಕಷ್ಟಗಳಾಗ್ಬೋದು. ಅರ್ಥನಾಶ ಅಂತ ಬರುತ್ತೆ. ಅರ್ಥನಾಶ ಅಂದರೆ ಅಲ್ಲಿ ಹಣದ ಒಂದು ನಷ್ಟ ಆಗುವಂಥದ್ದು. ಯಾವುದೇ ಕಾರಣದಲ್ಲಿ ನಮ್ಮ ಒಂದು ಸಂಪತ್ತಿಗೆ ಅಥವಾ ಇನ್ನಿತರ ವಸ್ತುಗಳಿಗೆಲ್ಲ ಹಾನಿ ಬರ್ಬೋದು. ಹಾಗಾಗಿ ಇಲ್ಲಿ ನೀವು ಇದರ ಬಗ್ಗೆ ಸಹ ಒಂದು ಗಮನ ವಹಿಸಬೇಕು. ಉದಾಹರಣೆಗೆ ಕೃಷಿಕರಿದ್ದರೆ ನಿಮ್ಮ ಕೃಷಿ ಉತ್ಪನ್ನಗಳಿಗೆ ಮಳೆಯಿಂದಲೋ ಇನ್ನಿತರ ಇದರ ಹಾನಿ ಆಗ್ಬೋದು. ವ್ಯಾಪಾರಿಗಳಿಗೆ ಅವರ ಒಂದು ಸ್ಟಾಕ್ ಇಟ್ಟ ಸ್ಟಾಕ್ಗೇನು ತೊಂದರೆಗಳಾಗುವಂಥದ್ದು, ಅಥವಾ ಇನ್ನಿತರ ಯಾವುದೋ ಈಗ ಆನ್ಲೈನಲ್ಲೋ ಇನ್ನಿತರ ಬಂದದಲ್ಲೋ ತಮ್ಮ ಒಂದು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ. ಹಾಗಾಗಿ ಇಲ್ಲಿ ನೀವು ತನು, ಮನ, ಧನ. ತನು ಅಂದರೆ ಆರೋಗ್ಯ, ಆಗಲೇ ಹೇಳಿದ್ದೇನೆ. ಮನ ಅಂದರೆ ಮನಸ್ಸಿನ ನಿಯಂತ್ರಣ. ಜೊತೆಗೆ ಅರ್ಥ ಅಂದರೆ ಇಲ್ಲಿ ನಮಗೆ ಧನ ಅಂದರೆ ಧನದ ಒಂದು ಹಣದ ಒಂದು ಮತ್ತು ಸಂಪತ್ತಿನ ಬಗ್ಗೆ ರಕ್ಷಣೆ ಮಾಡಬೇಕು. ಮೂರರ ಒಂದು ಸಮತೋಲನ ಕಟಕ ರಾಶಿಯವರು ಕಾಯ್ದುಕೊಳ್ಬೇಕು. ಜನ್ಮದಲ್ಲಿನ ಬುಧನಿಂದ ವ್ಯತಿರಿಕ್ತ ಪರಿಣಾಮ ಆಗ್ಬೋದು ಜೂನ್ 29ರಿಂದ ಜುಲೈ 18ರವರೆಗೆ. ಜೊತೆಗೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ ನಿಮಗೆ ಅವಶ್ಯಕತೆ ಇದೆ ಕಟಕ ರಾಶಿಯವರಿಗೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಒಂದು ಬುಧನ ಚಲನೆ ಅಷ್ಟೇನು ಉತ್ತಮವಾಗಿಲ್ಲ. ಇಲ್ಲಿ ನಿಮಗೆ ವಿಶೇಷವಾಗಿ ಈ ಕಾಲದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ. ದ್ವಾದಶದಲ್ಲಿ ಅಥವಾ 12ನೇ ಭಾವ ನಷ್ಟ ಭಾವ ಅಂತಾರೆ. ಅಲ್ಲಿ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ವಿಶೇಷವಾಗಿ ಹೊಟ್ಟೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಅವಯವಗಳು, ಅಂದರೆ ಅಲ್ಲಿ ಕರುಳು ಅಂದರೆ ಇಂಟೆಸ್ಟೈನ್ ಅಂತ ಹೇಳ್ತೇವೆ, ಅಥವಾ ಇನ್ನಿತರ ಜೀರ್ಣಾಂಗ ವ್ಯೂಹ ಅಂತ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ. ಹಾಗಾಗಿ ಆಸಿಡಿಟಿ ಆಗ್ಬೋದು, ಅಜೀರ್ಣ ಆಗ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಅಂತ ಆಗ್ಬೋದು. ಈ ರೀತಿ ಏನಾದರೂ ಒಂದು ಹೊಟ್ಟೆಗೆ ಸಂಬಂಧಿತವಾದ ಅನಾರೋಗ್ಯಗಳು ಕಾಣ್ಬೋದು. ಅದೇ ರೀತಿ ಸ್ವಲ್ಪ ಇವಾಗ ಆಲಸ್ಯ, ವ್ಯಥೆ ಎಲ್ಲ ಹೆಚ್ಚಾಗುತ್ತೆ, ಸೋಮಾರಿತನ ಹೆಚ್ಚಾಗುತ್ತೆ, ಯಾವುದಕ್ಕಾದ್ರೂ ಆಸಕ್ತಿ ಇಲ್ಲ, ನಿರಾಸಕ್ತಿ ಮೂಡುವಂಥದ್ದು. ಜೊತೆಗೆ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಅಷ್ಟೊಂದು ಉತ್ಸಾಹ ಬರದೇ ಇರುವಂಥದ್ದು. ಅಲ್ಲದೆ ನಿಮಗೆ ಯಾವುದೋ ಒಂದು ಸೋಲಿನ ಭಯ ಕಾಡುತ್ತೆ. ಈಗ ಅದರಲ್ಲಿ ನನಗೆ ಸೋಲಾಗುತ್ತೋ, ಅದರಲ್ಲಿ ನನಗೆ ಸಕ್ಸಸ್ ಆಗುತ್ತಲ್ವ, ಅಥವಾ ನನಗೆ ಮುಂದೆ ಇನ್ನೂ ಜೀವನದಲ್ಲಿ ಏನು ತೊಂದರೆ ಬರುತ್ತೆ, ಇಂಥ ಒಂದು ಅವ್ಯಕ್ತವಾದ ಭಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ವ್ಯಥೆ, ಚಿಂತೆ, ಆಲಸ್ಯ, ಸೋಮಾರಿತನೆಲ್ಲ ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಒಂದು ಜೀರ್ಣಕ್ಕೆ ಸಂಬಂಧಪಟ್ಟ ತೊಂದರೆಗಳೆಲ್ಲ, ಆಹಾರ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು. ಹಾಗಾಗಿ ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಅಲ್ಲದೆ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ನೆಗೆಟಿವಿಟಿ ಅಥವಾ ನಕಾರಾತ್ಮಕವನ್ನು ದೂರ ಇಟ್ಟು, ಆಲಸ್ಯವನ್ನು ದೂರ ಇಟ್ಟು ನೀವು ನಿಮ್ಮ ನಿತ್ಯದ ಚಟುವಟಿಕೆಯಲ್ಲಿ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಪಡ್ಕೊಂಡು ಕೊನೆಗೆ ಹೇಳುವಂಥ ಪರಿಹಾರದ ಯಾವುದೇ ಶ್ಲೋಕಗಳನ್ನು ಪಠನೆ ಮಾಡಬೇಕಾಗುತ್ತೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಯು ಈ ಶಾಲೆ ಬಹಳ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ನಿಮಗೆ ಗುರುಬಲದ ಜೊತೆಗೆ ಈ ಬಾರಿ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಆಶೀರ್ವಾದ ಮಾಡ್ತಾನೆ. ಲಾಭ ಸ್ಥಾನದಲ್ಲಿ ಆಶೀರ್ವಾದ ಪಡೆಯುವಂಥ ಏಕೈಕ ರಾಶಿ. ಅಂದರೆ ಪ್ರತಿ ಬಾರಿ ಯಾವುದೇ ಗ್ರಹ ಇರಲಿ ತನ್ನ ರಾಶಿ ಪದ ಬದಲಿಸಿದಾಗ ಒಂದು ರಾಶಿಗಷ್ಟೇ ಲಾಭ ಸ್ಥಾನ ಅಥವಾ 11ನೇ ಮನೆ ಅಂತ ಹೇಳ್ತೇವೆ ನಾವು. 11th ಹೌಸ್, 11ನೇ ಮನೆಯಲ್ಲಿ ವಿಶೇಷವಾದ ನಿಮಗೆ ಲಾಭಗಳು, ಆದಾಯಗಳು ಬುಧನು ಕೊಡ್ತಾ ಇದ್ದಾನೆ. ಅದಕ್ಕಿಂತಲೂ ಆತ ನಿಮಗೆ ರಾಶಿಯಾಧಿಪತಿ ಆಗೋದ್ರಿಂದ ನಿಮ್ಮಲ್ಲಿ ಇನ್ನಷ್ಟು ಒಂದು ಆತನಿಗೆ ಒಂದು ಪ್ರೇಮ, ಪ್ರೀತಿ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ
ಲಾಭ ಆದಾಯ ಹೆಚ್ಚಳಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ವ್ಯಾಪಾರವನ್ನು ಉದ್ಯೋಗವನ್ನು ಅದರಲ್ಲಿ ಪ್ರಗತಿ ಆಗುತ್ತೆ, ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುತ್ತೆ, ವ್ಯಾಪಾರವನ್ನು ಅಭಿವೃದ್ಧಿ ಮಾಡೋಕ್ಕೆ ಅವರಿಗೆ ಅವಕಾಶ, ಸ್ಟಾರ್ಟಪ್ಗಳನ್ನು ಮಾಡೋರಿಗೆ ಅವಕಾಶ, ಇನ್ಯಾರು ಟಿ ವಿ, ಸಿನಿಮಾ, ಮಾಧ್ಯಮ, ಕಲಾರಂಗ ಅಥವಾ ಬೇರೆ ರೀತಿಯ ಪ್ರಿಂಟ್ ಮೀಡಿಯಾ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ತಾರೆ ಅಂಥವರಿಗೆ ಹೊಸ ಅವಕಾಶಗಳು, ಜಾಬ್ಗಳು ಸಿಗುವಂಥದ್ದು, ಇದ್ದವರಿಗೆ ಸ್ವಲ್ಪ ಪ್ರಮೋಷನ್ನು ಬಡ್ತಿ ಸಿಗುವಂಥದ್ದು. ಅದೇ ರೀತಿ ಈ ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಕೃಷಿ ಸಂಬಂಧಿತ ಚಟುವಟಿಕೆ ಮಾಡಿದ್ರೆ ಅವರಿಗೆ ಲಾಭ ಆದಾಯ ಹೆಚ್ಚಳಾಗುತ್ತೆ. ಹೋಟೆಲ್ ಉದ್ಯಮ, ಟೂರು, ಟ್ರಾವೆಲಿಂಗ್ ಮುಂತಾದವರಿಗೆ ಸಹ ಈ ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಲಾಭ ಬರುತ್ತೆ. ಹಾಗಾಗಿ ಹೆಚ್ಚಿನ ಎಲ್ಲ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ಸಾಧಕರಿಗೆ, ಯುವಕರಿಗೆ ಈ ಅವಕಾಶ ಬುಧನು ಈಗ ಬಹಳ ಒಂದು ಉತ್ತಮವಾಗಿ ಕೊಡ್ತಾನೆ. ನಿಮ್ಮ ಸ್ವಂತ ಸಾಧನೆಗೆ, ಸ್ವಂತ ಪ್ರತಿಭೆಗೆ ಈಗ ಪುರಸ್ಕಾರ ಸಿಗುತ್ತೆ. ಇನ್ನು ಕೆಲವರಿಗೆ ವಿದೇಶದ ಮೂಲದಲ್ಲಿ ಅವಕಾಶಗಳು ಸಿಗುತ್ತದೆ, ವಿದೇಶ ಉದ್ಯೋಗ ಸಿಗುತ್ತದೆ. ಇಂತಹ ಅನೇಕ ಅವಕಾಶಗಳು ಬುಧನು ನಿಮಗೆ ಈಗ ಕೊಡಲಿದ್ದಾನೆ. ಇದು ವರ್ಷಕ್ಕೆ ಒಂದು ಬಾರಿ ಬರುತ್ತೆ, ಪದೇ ಪದೇ ಬರುವಂಥ ಅವಕಾಶ ಇಲ್ಲ. ಈ ವರ್ಷ ಬಂದಂತಹ ಈ ಮೊದಲ ಲಾಭಸ್ಥಾನದ ಅವಕಾಶನ ಎಲ್ಲ ಕನ್ಯಾ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಬುಧಾನುಗ್ರಹದಿಂದ ನಿಮಗೆ ಉತ್ತಮ ಫಲಗಳು ಸಿದ್ಧಿಯಾಗಲಿ. ಅದೇ ರೀತಿ ಆಸಕ್ತಿ ಇದ್ದರೆ ಕೊನೆ ಹೇಳುವಂಥ ಬುಧನ ಪ್ರಾರ್ಥನೆ ಸಹ ನೀವು ಮಾಡ್ಬೋದು. ಮುಂದೆ ತುಲಾರಾಶಿಗೆ ಈ ಒಂದು ಕರ್ಮಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡ್ತಾನೆ. 10ನೇ ಮನೆ ನಿಮ್ಮ ರಾಶಿಯಿಂದ 10ನೇ ದಶಮದ ಸ್ಥಾನದಲ್ಲಿ ಆತನು ಲಾಭವನ್ನು, ಸುಖವನ್ನು, ಕೀರ್ತಿಯನ್ನು, ಜಯವನ್ನು ತಂದುಕೊಡುವಂಥ ಒಂದು ಸಾಮರ್ಥ್ಯವುಳ್ಳನಾಗಿದ್ದಾನೆ. ಹಾಗಾಗಿ ನೀವು ಈ ಒಂದು ಬುಧನ ಒಂದು ಆಶೀರ್ವಾದವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ವ್ಯಾಪಾರಿಗಳಿಗೆ ಅಭಿವೃದ್ಧಿ ಆಗುತ್ತೆ, ಉದ್ಯೋಗಿಗಳಿಗೆ ಅಭಿವೃದ್ಧಿ ಇರುತ್ತೆ. ಜೊತೆಗೆ ಬಹಳ ಕಾಲದ ನಿರೀಕ್ಷಿತವಾದ ಹಣದ ಒಂದು ಮೊತ್ತ ನಿಮಗೆ ಬಂದು ಕೈ ಸೇರ್ಬೋದು. ಅಥವಾ ತುಂಬ ಕಾಲದಿಂದ ಬರದೇ ಇದ್ದಂಥ ಯಾವುದೇ ರೀತಿಯ ಒಂದು ನಿಮ್ಮ ದೊಡ್ಡ ಮೊತ್ತದ ಏನಾದರೂ ನಿಮಗೆ ಲಾಭ ಆದಾಯಗಳು ಈಗ ಬರುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯೋಗಿಗಳಿಗೆ ನೆಮ್ಮದಿ ವಾತಾವರಣ, ಜೊತೆಗೆ ಕೆಲವರಿಗೆ ಬಡ್ತಿ, ಪ್ರಮೋಷನ್ಗಳು ಆಗುವಂಥದ್ದು. ಇನ್ನು ಬಂಧು ಮಿತ್ರರಿಂದ ನಿಮಗೆ ಕೆಲವು ಸಹಾಯ ದೋಷಗಳು ಸಿಗುವಂಥದ್ದು. ಕೌಟುಂಬಿಕವಾದ ವಿವಾದಗಳಿಗೆ ಇತ್ಯರ್ಥವಾಗಿ ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಬಂಧುಗಳ ಮಧ್ಯೆ ಬಾಂಧವ್ಯ ಈಗ ಚೆನ್ನಾಗಿ ಮೂಡುವಂಥದ್ದು. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಫಲಗಳು ತುಲಾರಾಶಿಯವರಿಗೆ ಈ ಜೂನ್ 29ರಿಂದ ಜುಲೈ 18ರವರೆಗಿನ ಅವಧಿಯಲ್ಲಿ ಸಿದ್ಧಿಯಾಗುತ್ತೆ. ಹೀಗೆ ಬುಧಾನುಗ್ರಹದಿಂದ ಬಂದಂಥ ಅಪರೂಪದ ಈ ಅವಕಾಶನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ ಸಹ ನೀವು ಅನುಸರಣ ಮಾಡ್ಬೋದು. ಮುಂದೆ ವೃಶ್ಚಿಕ ರಾಶಿಗೆ ನವಮದ ಚಲನೆ ಅಥವಾ ಭಾಗ್ಯಸ್ಥಾನದಲ್ಲಿ ನವಮದಲ್ಲಿ ಬುಧನು ವಿರುದ್ಧ ಫಲವನ್ನು ಕೊಡುವ ಗ್ರಹ ಆಗಿದ್ದಾನೆ. ಹಾಗಾಗಿ ನಿಮಗೆ ಈ ಬುಧನಿಂದ ಹೆಚ್ಚಿನ ಏನು ಲಾಭ ಬರೋದಿಲ್ಲ, ಅದರ ವಿರುದ್ಧವಾಗಿ ಕೆಲವೊಂದು ಕಷ್ಟಗಳು ಆಗ್ಬೋದು. ವಿಶೇಷವಾಗಿ ಈ ಕಾಲದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರು ಬರ್ಬೋದು, ಅಥವಾ ಆರೋಗ್ಯ ಸಮಸ್ಯೆಯನ್ನು ಬರೋದಿಲ್ಲ, ಒಂಟಿನಲ್ಲಿ ನಿಶಕ್ತಿ ಅಥವಾ ವೀಕ್ನೆಸ್ ಬರುತ್ತೆ. ಅಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಆಸಕ್ತಿ ಕುಂದುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಆಗಾಗ ನಿಮಗೆ ಖಿನ್ನತೆ ಥರ ಒಂದು ಮನಸ್ಸಲ್ಲಿ ಒತ್ತಡ ಕಾಡುವಂಥದ್ದು. ಅದರಿಂದ ಕೆಲವರಿಗೆ ಒಂಟಿತನ, ಲೋನ್ಲಿನೆಸ್ ಕಾಡುವಂಥದ್ದು. ಇನ್ನು ಕೆಲವೊಬ್ಬರು ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರೆ ಅಲ್ಲಿ ಹಿಂದೆ ನಿಮಗೆ ಜನ ಸಹಾಯ ಅಥವಾ ಮಿತ್ರರ ಸಹಾಯ ಎಲ್ಲ ಸಿಗ್ತಾಯಿತ್ತು. ಈ ಕಾಲದಲ್ಲಿ ನಿಮಗೆ ಯಾರೂ ನಿಮ್ಮ ಒಂದು ಸಹಾಯಕ್ಕೆ ಬರದೇ ಹೋಗ್ಬೋದು. ಅಂಥ ಅಸಹಾಯಕ ಪರಿಸ್ಥಿತಿ ಅಥವಾ ಒಂಟಿತನದ ಪರಿಸ್ಥಿತಿ, ಖಿನ್ನತೆಯ ಸ್ಥಿತಿಯಾಗ ನಿರ್ಮಾಣ ಆಗುವಂಥ ಸಾಧ್ಯತೆ. ಆರೋಗ್ಯದಲ್ಲಿ ಸಹ ಹಾಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇಲ್ಲದಿರೋ ನಿಮಗೆ ಅಷ್ಟೊಂದು ಉತ್ಸಾಹ ಉಲ್ಲಾಸ ಇರೋದಿಲ್ಲ. ಜೊತೆಗೆ ದೇಹದಲ್ಲಿ ಒಂದು ನಿಶ್ಚಕ್ತಿ ಅಥವಾ ನಿತ್ರಾಣದ ಒಂದು ಭಾವನೆಗಳು ಬರುವಂಥದ್ದು. ಅಲ್ಲದೆ ಹಣಕಾಸಿನ ಹರಿವು ತುಂಬ ನಿಧಾನ ಆಗುತ್ತೆ. ಇದ್ದಂಥ ಹಣ ಬೇಗನೆ ಖರ್ಚಾಗುವಂಥದ್ದು. ಧನಕ್ಷಯ ಅಂತ ಹೇಳ್ತಾರೆ, ಅದಕ್ಕೆ ಧನ ಬೇಗನೆ ಖರ್ಚಾಗುವಂಥದ್ದು. ಅಥವಾ ಯಾವುದೇ ರೀತಿ ಉಳಿತಾಯ ಮಾಡಿಟ್ಟ ಹಣವನ್ನು ಈಗ ಯಾವುದೇ ಒಂದು ಇನ್ನಿತರ ಉದ್ದೇಶಕ್ಕೆ ಈಗ ಅದನ್ನು ಬಳಸುವಂಥ ಪ್ರದೇಶ ಬರುವಂಥದ್ದು. ಈ ರೀತಿ ಅನೇಕವಾದ ಏರುಪೇರುಗಳು ಬರ್ಬೋದು. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮತ್ತು ಅಡೆತಡೆಗಳು, ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೆ ಅದರಲ್ಲಿ ವಿಘ್ನ, ಅಡೆತಡೆಗಳು, ವಿಳಂಬಗಳು ಬರುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಒಂದು ಕಾಲದಲ್ಲಿ ತುಂಬ ತಾಳ್ಮೆ ವಹಿಸಬೇಕು. ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ದೊಡ್ಡ ಮೊತ್ತದ ಏನು ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗೋದು ಬೇಡ. ಜೊತೆಗೆ ನಿಮ್ಮ ಸಾಲವನ್ನು ಈಗ ಹೆಚ್ಚು ಮಾಡುವಂಥ ಬಗ್ಗೆ ಸಲ ಯೋಚನೆ ಮಾಡಬೇಕು. ಜೊತೆಗೆ ಯಾವುದಾದ್ರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಒತ್ತಡ, ಖಿನ್ನತೆ, ಅಸಹಾಯಕ ಪರಿಸ್ಥಿತಿನ ಬಂದಾಗ ಮನಸ್ಸನ್ನು ಸ್ವಲ್ಪ ನೀವೇ ಸಾಂತ್ವನಗೊಳಿಸಬೇಕು. ಅದರಿಂದ ಕೆಲವರು ತಪ್ಪು ನಿರ್ಧಾರಕ್ಕೆ ಹೋಗೋದಾಗಲಿ ಅಥವಾ ಇನ್ನಿತರ ಏನೋ ಬೇರೆ ರೀತಿಯ ಕಷ್ಟಗಳಿಗೆ ಒಳಗಾಗುವಂಥ ವಿಚಾರಗಳಿಗೆ ಕೈ ಹಾಕೋದನ್ನು ಮಾಡಬೇಡಿ. ಸ್ವಲ್ಪ ಕಾಲ ನಿರೀಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುಬಲದ ಅನುಕೂಲತೆಯಿದ್ದರೂ ಈ ಕಾಲದಲ್ಲಿ ಆ ಗುರುಬಲದ ಪೂರ್ತಿ ಸಹಾಯ ನಿಮಗೆ ಸಿಗುವುದಿಲ್ಲ. ವೈಪರೀತ್ಯದ ಕಾರಣ ಬುಧನ ವೈಪರೀತ್ಯವು ನಿಮಗೆ ಸ್ವಲ್ಪ ಏರುಪೇರನ್ನು ಉಂಟು ಮಾಡ್ಬೋದಾಗಿದೆ. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಈ ಯಾವುದಾದ್ರೂ ಧ್ಯಾನ ಮಾರ್ಗವನ್ನು ಅನುಸರಿಸಿದರೆ ವೃಶ್ಚಿಕ ರಾಶಿಯು ಶುಭ ಆಗುತ್ತೆ. ಮುಂದೆ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ 8 ಅಥವಾ ಅಷ್ಟಮದ ಅಲ್ಲಿ ಬುಧನ ಚಲನೆ. 8ರ ಸ್ಥಾನದಲ್ಲಿ ಉತ್ತಮ ಫಲವನ್ನು ಬುಧನು ಕೊಡ್ತಾನೆ. ಹೆಚ್ಚಿನ ಗ್ರಹಗಳು 8ರ ಸ್ಥಾನದಲ್ಲಿ ನಮಗೆ ವೈಪರೀತ್ಯವನ್ನು, ಅನಾರೋಗ್ಯವನ್ನು ಕೊಡ್ತವೆ. ಆದರೆ ಬುಧ, ಶುಕ್ರರು ಈ 8ರ ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಗ್ರಹಗಳಾಗಿವೆ. ಹಾಗಾಗಿ ಬುಧನ ಒಂದು ಪರಿಣಾಮವೇ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಆ ಧನು ರಾಶಿಯಲ್ಲಿ ಇರುವವರಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಹೆಚ್ಚಾಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಹಿಂದೆ ಆಗಿದ್ದ ತಾತ್ಕಾಲಿಕವಾದ ಕೆಲವು ವೈರುಧ್ಯಗಳು ಈಗ ನಿವಾರಣೆ ಆಗುತ್ತೆ. ಗಂಡ ಹೆಂಡತಿರ ಮಧ್ಯೆ, ಬಂದೆ ಮಕ್ಕಳ ಮಧ್ಯೆ, ಇನ್ನಿತರ
ಬಂಧುಗಳ ಮಧ್ಯೆ ಬಾಂಧವ್ಯ ಈಗ ಉತ್ತಮಗೊಳ್ಳುತ್ತೆ. ಎಲ್ಲ ಕೆಲಸ ಕಾರ್ಯಗಳಿಗೆ ಜಯ ಸಿಗುತ್ತೆ. ಉದ್ಯೋಗದವರಿಗೆ ಉದ್ಯೋಗ ಪ್ರಗತಿ, ಹೊಸ ಏನಾದರೂ ಸ್ಟಾರ್ಟಪ್ ಮಾಡೋರಿಗೆ ಅವಕಾಶಗಳು ಸಿಗುವಂಥದ್ದು. ನೀವು ಹಿಂದೆ ಅಂದುಕೊಂಡಿದ್ದ ಯಾವುದೇ ಕನಸುಗಳಿಗೆ ನನಸಾಗುತ್ತೆ, ಲಾಭ ಆದಾಯ ಹೆಚ್ಚಳಾಗುತ್ತೆ. ದೂರದ ಒಂದು ಬಂಧುಗಳಿಂದ ಮಿತ್ರರಿಂದ ನಿಮಗೆ ಶುಭ ಸಂದೇಶಗಳು ಬರುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುವಂಥದ್ದು. ಕೆಲವರಿಗೆ ಪ್ರೈಸು ಬಹುಮಾನಗಳು ಬರುವಂಥದ್ದು. ಈ ರೀತಿ ಅನೇಕ ಶುಭಫಲಗಳನ್ನು ಧನುರಾಶಿಯವರು ಈ ಬುಧನ ಒಂದು ಕಟಕ ರಾಶಿಯ ಗೋಚಾರದಲ್ಲಿ ನಿರೀಕ್ಷೆ ಮಾಡುವುದು ಜೂನ್ 29ರಿಂದ ಜುಲೈ 18ರ ಅವಧಿಯಲ್ಲಿ. ಆಸಕ್ತಿ ಇದ್ದರೆ ಧನುರಾಶಿಯವರು ಸಹ ಈ ಬುಧನಿಗೆ ಸಂಬಂಧಪಟ್ಟ ಪ್ರಾರ್ಥನಾ ಶ್ಲೋಕ ಎಲ್ಲ ಪಠನೆ ಮಾಡ್ಬೋದು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಕಾಲದಲ್ಲಿ ಬುಧನ ಸಪ್ತಮದ ಚಲನೆ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರುವಂತಹ ಬುಧನು ಅಲ್ಲಿ ವಿರುದ್ಧ ಬಲವನ್ನು ಕೊಡ್ತಾನೆ. ಈ ಕಾಲದಲ್ಲಿ ಜೊತೆಗೆ ಸಾಡೆ ಸಾತಿಯ ಪ್ರಭಾವ, ಇನ್ನಿತರ ಒಂದು ಕೆಲವು ನಿಮಗೆ ಒಂದು ಕೇತುವಿನ ಪ್ರಭಾವ ಎಲ್ಲ ವಿರುದ್ಧವಾಗಿರೋ ಕಾರಣ ಈ ಕಾಲದಲ್ಲಿ ನಿಮ್ಮಲ್ಲಿ ಒಂದು ವೈಪರೀತ್ಯ ಮೂಡುತ್ತೆ. ಮಾಯೆ ಅಥವಾ ಇಲ್ಯೂಷನ್ ಅಂದರೆ ಸತ್ಯವನ್ನು ಸುಳ್ಳೆಂದು ನಂಬೋದು, ಸುಳ್ಳನ್ನೇ ಸತ್ಯನೆಂದು ನಂಬೋದು, ಇಂಥ ಒಂದು ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅತಿರೇಕದ ಘಟನೆ ಆಗುತ್ತೆ, ವೈರುಧ್ಯದ ಘಟನೆ ಆಗುತ್ತೆ. ಇನ್ನು ವಿರುದ್ಧ ಲಿಂಗದವರಲ್ಲಿ ಅಂದರೆ ಯಾರು ನಿಮ್ಮ ಗಂಡನಿಗೆ ಹೆಂಡತಿಯಲ್ಲಿ, ಹೆಂಡತಿಗೆ ಗಂಡನಲ್ಲಿ, ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ಇದ್ದಂಥ ಸಹೋದ್ಯೋಗಿಗಳು ಮಹಿಳೆಯರಿಗೆ ಪುರುಷರಲ್ಲಿ, ಪುರುಷರಿಗೆ ಮಹಿಳೆಯರಿಗೆ ಏನಾದರೂ ಒಂದು ವೈರುಧ್ಯಗಳು ಬರುತ್ತೆ, ಜಗಳ ಕಲಹಗಳು ಬರುತ್ತವೆ, ಮಾತಿನ ಚಕಮಕಿ ಆಗುತ್ತೆ. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಅನೈತಿಕತೆ ಅಪರಾಧ ಬರುವಂಥದ್ದು, ಆರೋಪಗಳು ಬರುವಂಥದ್ದು, ಅವಮಾನದ ಘಟನೆಗೆ ಆಗುವಂಥದ್ದು, ಅನುಮಾನದ ಭೂತ ಮೂಡುವಂಥದ್ದು. ಈ ರೀತಿ ಅನೇಕ ರೀತಿಯ ಕಲಹಗಳು, ವೈರುಧ್ಯಗಳು ಮೂಡುತ್ತವೆ. ಅದೇ ರೀತಿ ನಿಮ್ಮ ಒಂದು ವೈಯಕ್ತಿಕ ನಡವಳಿಕೆ ಕೆಲಸ ಈಗ ಕೆಲವೊಂದು ನಕಾರಾತ್ಮಕತೆ, ನೆಗೆಟಿವ್ ಭಾವನೆಗಳು ಈಗ ಹೆಚ್ಚುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ ಬುಧನ ವೈಪರೀತ್ಯದಿಂದ. ಹಾಗಾಗಿ ಮಕರ ರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ನಿಮ್ಮ ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಆರೋಗ್ಯ, ಹಣಕಾಸಿಗೇನು ತೊಂದರೆ ಇಲ್ಲ. ವಿಶೇಷವಾಗಿ ಪರ್ಸನಲ್ ವಿಚಾರದಲ್ಲಿ ಎಲ್ಲ ತುಂಬ ಎಚ್ಚರಿಕೆ ಬೇಕು ಮಕರ ರಾಶಿಯವರು. ಕೊನೆಗೆ ಹೇಳುವಂಥ ಈ ಭಕ್ತಿ ಮಾರ್ಗ, ಶ್ಲೋಕದ ಮಾರ್ಗವನ್ನು ಅನುಸರಿಸಿ ಬೇಕು ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಅಲ್ಲಿ ಷಷ್ಠ ಅಥವಾ 6ನೇ ಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡುವಂಥ ಗ್ರಹ ಆಗಿದ್ದಾನೆ. ನಿಮಗೆ ವಿಶೇಷವಾದ ಸಿದ್ಧಿ, ಲಾಭಗಳಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಅನೇಕ ರೀತಿಯ ಧನ ಆಗಮ ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಮಿತ್ರರ ಸಹಕಾರ ಸಿಗುವಂಥ ಅವಕಾಶ. ಇನ್ನು ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ವ್ಯಾಪಾರಗಳು ಮಾಡೋರಿಗೆ ಅನೇಕ ರೀತಿಯ ಲಾಭ, ಆದಾಯ. ಇಲ್ಲದೆ ಬೇರೆ ರೀತಿಯ ಕೈಗಾರಿಕೆ, ಇಂಡಸ್ಟ್ರಿ ನಡೆಸೋರಿಗೆ ಅವರವರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ಮಹಿಳೆಯರು, ಗೃಹಿಣಿಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರಾಭರಣ ಅಥವಾ ಇನ್ನಿತರ ನಿಮಗೆ ಇಷ್ಟವಾದ ವಸ್ತುಗಳನ್ನು ಕೊಡುವಂಥ ಯೋಗ. ಏನಾದರೂ ಮಾಡುವಂಥ ಸಾಧನೆಯಲ್ಲಿ ಈಗ ಸಿದ್ಧಿ ಅಥವಾ ಯಶಸ್ಸಿನ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ. ಹಿಂದೆ ವಿಳಂಬವಾಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಬರಲಿದೆ. ಮಿತ್ರರಿಂದಲೋ ಅಥವಾ ನಿಮ್ಮ ಬಂಧುಗಳಿಂದಲೋ ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಸಿಗಲಿವೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ಸಾಡೆ ಸಾತಿಯ ಒಂದು ಕಷ್ಟದ ಕಾಲದಲ್ಲೂ ಬುಧನು ಈಗ ಒಂದು 20 ದಿನಗಳ ಕಾಲ, ಜೂನ್ 29ರಿಂದ ಜುಲೈ 18ರವರೆಗೆ ಹೆಚ್ಚಿನ ಒಂದು ಲಾಭವನ್ನು, ಸುಖವನ್ನು ಕೊಡಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿದ್ರೆ ಕೊನೆಗೆ ಹೇಳುವಂಥ ಬುಧನ ಶ್ಲೋಕ ಮಂತ್ರವನ್ನು ನೀವು ಪಠನೆ ಮಾಡ್ಬೋದು ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ನಿಮ್ಮ ಒಂದು ಗ್ರಹದ ವೈಪರೀತ್ಯ ಏನಂದರೆ ಅಲ್ಲಿ ಪಂಚಮದ ಸ್ಥಾನದಲ್ಲಿ ನಿಮಗೆ ಹಣಕಾಸು, ಆರೋಗ್ಯಕ್ಕೆ ಬುಧನು ಏನು ತೊಂದರೆ ಮಾಡೋದಿಲ್ಲ. ಆತನು ನಿಮ್ಮಲ್ಲಿ ಮಾನಸಿಕವಾಗಿ ಮನಸ್ಸಿನ ಮೇಲೆ ಬಹಳಷ್ಟು ಅಡ್ಡ ಪರಿಣಾಮಗಳು ಬರುವಂಥದ್ದು. ಜೊತೆಗೆ ಈ ಒಂದು ತಂದೆ ಮಕ್ಕಳ ಮಧ್ಯೆ ಅಥವಾ ಈ ನಿಮ್ಮ ಕಿರಿಯರ ಮತ್ತು ಹಿರಿಯರ ಮಧ್ಯೆ ಏನಾದರೂ ಒಂದು ಮನಸ್ಸಿನಲ್ಲಿ ಆತಂಕದ ಘಟನೆ, ಬೇಜಾರಿನ ಘಟನೆ ತರ್ಬೋದು. ಹಾಗಾಗಿ ಸಮ್ಮಿಶ್ರ ಫಲದ ಒಂದು ಅನುಭವ ಆಗುತ್ತೆ. ಆರೋಗ್ಯ, ಹಣಕಾಸಿನ ವಿಚಾರವಾಗಿ ಬುಧನು ನಿಮಗೆ ಹೆಚ್ಚಿನ ಒಂದು ಪೂರಕವಾಗಿ ಇರ್ತಾನೆ. ಜೊತೆಗೆ ಈ ಒಂದು ವ್ಯಾಪಾರ, ಉದ್ಯೋಗದಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಬರೋದಿಲ್ಲ. ಮನಸ್ಸಿನಲ್ಲಿ ಸ್ವಲ್ಪ ಇಂಥ ನಕಾರಾತ್ಮಕ ಭಾವನೆ, ಜೊತೆಗೆ ಕ್ರೋಧ, ಸಿಟ್ಟು ಹೆಚ್ಚಾಗುವಂಥದ್ದು, ಕಿರಿಯರಲ್ಲಿ ನಿಮಗೆ ವಿರೋಧ ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಸಹೋದ್ಯೋಗಿಗಳ ಮಧ್ಯೆ, ಕಿರಿಯ ಸಹೋದ್ಯೋಗಿಗಳ ಮಧ್ಯೆ ಇಂಥ ಒಂದು ವಿಚಾರಗಳಲ್ಲಿ ಏರುಪೇರುಗಳು ಬರುವಂಥದ್ದು. ಅಲ್ಲದೆ ಕಲಹ ಮಾಡುವಂಥ ಬುದ್ಧಿ, ಜಗಳ ಆಡುವಂಥ ಒಂದು ಟೆಂಡೆನ್ಸಿ ಮೇಲೆ ಹೆಚ್ಚಾಗುತ್ತೆ. ಯಾಕಂದರೆ ಸಾಡೆ ಸಾತಿಯ ಪ್ರಭಾವ ಅದಕ್ಕೆ ಬೆಂಕಿಗೆ ತುಪ್ಪಸಿರೋದ್ರಿಂದ ಇಂಥ ಒಂದು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮನೋನಿಯಂತ್ರಣ ಮತ್ತು ನಡವಳಿಕೆಯ ಮಾತಿನ ನಿಯಂತ್ರಣ ಮಾಡಿಕೊಳ್ಳಿ. ಮನೆಯಲ್ಲಿಯೂ ಹಾಗೆ ನಿಮ್ಮ ವೃತ್ತಿ ಜಾಗದಲ್ಲಿ, ಉದ್ಯೋಗದಲ್ಲಿ ಮಾತೆ ಮಾಣಿಕ್ಯ ಎಂಬಂತೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಯಾಕಂದರೆ ಬುಧನು ವಾಕ್ಕಾರಕ, ಆತನು ಒಳ್ಳೆಯ ಮಾತನ್ನು ಆಡಿಸ್ತಾನೆ. ನಮ್ಮಿಂದ ಕೆಟ್ಟ ಕಾಲದಲ್ಲಿ ಕೆಟ್ಟ ಮಾತನ್ನು ಆಡಿಸಿ ಆ ಒಂದು ಮಾತೆ ನಮಗೆ ಮುಳು ಆಗಬೇಕಂದ್ರೆ ಅದರಿಂದ ನಮಗೆ ತುಂಬ ಒಂದು ಗಂಭೀರವಾದ ತೊಂದರೆ ಆಗುವಾಗೆ ಮಾಡಲಿಕ್ಕೆ ಸಾಧ್ಯತೆ. ಹಾಗಾಗಿ ಈ ಮೀನರಾಶಿಯವರು ಸಾಡೆ ಸಾತಿಯ ಪ್ರವಾಸ ಜೊತೆಗಿರೋದ್ರಿಂದ ಕಾರಣ ತುಂಬ ಒಂದು ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ನಿಮ್ಮ ಮನಸ್ಥಿತಿಯ ಬಗ್ಗೆ ಸ್ವಲ್ಪ ನಿಯಂತ್ರಣವನ್ನು ಖಂಡಿತ ಮಾಡಿಕೊಳ್ಬೇಕಾಗತ್ತೆ. ಕೊನೆಗೆ ಹೇಳುವಂಥ ಈ ಸ್ತುತಿ ಸ್ತೋತ್ರದ ಮಾರ್ಗ ನೀವು ಅನುಸರಿಸಬೇಕಾಗತ್ತೆ. ಇಲ್ಲಿವರೆಗೆ 12 ರಾಶಿಗಳ ಮೇಲೆ ಈ ಬುಧನ ಒಂದು ಪ್ರಭಾವ, ಕರ್ಕಾಟಕ ರಾಶಿಯಲ್ಲಿ ಬುಧನು ಬಂದಾಗ ಜೂನ್ 29ರಿಂದ ಜುಲೈ 18ರವರೆಗಿನ 20 ದಿನಗಳ ಅವಧಿಯ ಒಂದು ಸಂಕ್ಷಿಪ್ತವಾದ ಫಲದ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಸುಮಾರು 6 ರಾಶಿಗಳಿಗೆ ಉತ್ತಮ ಫಲ ಬಂದಿದೆ. ವಿಶೇಷವಾಗಿ ಮೇಷ, ಮಿಥುನ, ಕನ್ಯಾ, ತುಲಾ, ಧನು, ಕುಂಭರಾಶಿಗಳಿಗೆ ಉತ್ತಮ ಫಲವು.
ವೃಷಭ, ಕಟಕ, ಸಿಂಹ, ವೃಶ್ಚಿಕ, ಮಕರ, ಮೀನಕ್ಕೆ ಸ್ವಲ್ಪ ಸಮ್ಮಿಶ್ರ ಫಲವು ವ್ಯಕ್ತವಾಗಿ. ಇಂತಹ ಈ ಸಮ್ಮಿಶ್ರ ಫಲ ಬಂದಂಥ ರಾಶಿಗಳು ಸ್ವಲ್ಪ ಏನು ಮಾಡ್ಬೋದು, ಅಥವಾ ಈ ಶುಭ ಫಲ ಬಂದವರು ಸಹ ಮಾಡ್ಬೋದು. ಯಾರೂ ಸಹ ಇದನ್ನು ಮಾಡಿದ್ರೆ ಏನೂ ತಪ್ಪೇನಿಲ್ಲ, ಮಾಡಿದರೆ ಒಳ್ಳೆಯದಾಗತ್ತೆ. ಅವರು ಈ ಪರಿಹಾರಾರ್ಥವಾಗಿ ಅಥವಾ ಈ ಅದರ ಹೆಚ್ಚಿನ ಒಂದು ಅಡ್ಡ ಪರಿಣಾಮ ಬರದಾಗಿ ಏನು ಮಾಡ್ಬೋದು ಅಂದರೆ, ವಿಶೇಷವಾಗಿ ಮೊದಲನೇದಾಗಿ ಗಣಪತಿ ಅಥವಾ ಗಣೇಶನ ಒಂದು ಭಕ್ತಿ ಭಜನೆ ಮಾಡುವಂಥದ್ದು. ಬುಧ ಗ್ರಹದ ಒಂದು ನಿಯಂತ್ರಕ ಶಕ್ತಿಗಳಲ್ಲಿ ಗಣಪತಿಯು ಆದಿ ಪೂಜೆನಾಗಿ ಬರ್ತಾನೆ. ಹಾಗಾಗಿ ಆ ಒಂದು ವಿಶೇಷವಾಗಿ ಗಣೇಶನ ಒಂದು ಶ್ಲೋಕಗಳನ್ನು ಪಠನೆ ಮಾಡೋದಾಗಲಿ, ಗಜಾನ್ನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರ್ಯೇಷು ಸರ್ವದಾ. ಈ ರೀತಿ ಅನೇಕ ಗಣೇಶನ ಸರಳವಾದ ಶ್ಲೋಕಗಳು, ಜನಪ್ರಿಯವಾದ ಶ್ಲೋಕಗಳು, ಅದನ್ನು ಯಾವುದೇ ಒಂದು ಶ್ಲೋಕವನ್ನು ಪಠನೆ ಮಾಡಿ. ಅಥವಾ ಗಣೇಶನ ಮೂಲ ಮಂತ್ರ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಎಂಬ ಮೂಲ ಮಂತ್ರವನ್ನು ನೀವು ಕನಿಷ್ಠ ಪಕ್ಷ 21 ಬಾರಿನೋ ಅಥವಾ 108 ಬಾರಿನೋ ಗಣೇಶನ ಮೂಲ ಮಂತ್ರವನ್ನು ಪಠನೆ ಮಾಡ್ಬೋದು. ಹಾಗೆಯೇ ಈ ಗಣೇಶನ ಯಾವುದಾದ್ರೂ ಸಂಬಂಧಪಟ್ಟ ಅನುಷ್ಠಾನಗಳನ್ನು, ಅಷ್ಟೋತ್ತರ ಶತನಾಮಗಳನ್ನು ಅಥವಾ ಸಂಕಷ್ಟಾರ ವ್ರತದ ಇತ್ಯಾದಿಗಳನ್ನು ಸಹ ನೀವು ಅನುಷ್ಠಾನ ಮಾಡ್ಬೋದು. ಗಣೇಶನ ಆರಾಧನೆ ಬಹಳಷ್ಟು ಇದಕ್ಕೆ ಪೂರಕವಾಗಿರುತ್ತೆ. ಅದೇ ರೀತಿ ಈ ಬುಧ ಗ್ರಹದ ಇನ್ನೊಂದು ಪ್ರಮುಖವಾದ ನಿಯಂತ್ರಕ ಶಕ್ತಿ ಅಂದರೆ ವಿಷ್ಣು ಅಥವಾ ನಾರಾಯಣ ಅಂತ ಹೇಳ್ತಾರೆ. ಹಾಗಾಗಿ ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಭಕ್ತಿ ಮಾಡೋದು, ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಶತನಾಮ ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕಗಳನ್ನು, ಮಂತ್ರಗಳನ್ನು ಪಠನೆ ಮಾಡ್ಬೋದು. ಅಥವಾ ವಿಷ್ಣುವಿನ ಇತರೆ ಒಂದು ಅವತಾರ ರೂಪಗಳಾದ ವೆಂಕಟೇಶ್ವರ, ಶ್ರೀರಂಗನಾಥ ಸ್ವಾಮಿ, ರಾಮ, ಕೃಷ್ಣ ಮುಂತಾದ ಲಕ್ಷ್ಮೀ ನರಸಿಂಹ ಮುಂತಾದ ವಿಷ್ಣುವಿನ ಯಾವುದೇ ರೂಪವನ್ನು ಅದರಲ್ಲಿ ಧ್ಯಾನ ಭಕ್ತಿ ಮಾಡುವುದರಿಂದ ಅಲ್ಲಿ ಬುಧನ ಅನುಗ್ರಹ ಆಗುತ್ತೆ. ಜೊತೆಗೆ ಬುಧನಿಂದ ಆಗುವಂಥ ದೋಷಗಳು ನಿವಾರಣೆ ಆಗುತ್ತೆ. ಅಲ್ಲದೆ ಬುಧನಿಗೆ ಸಂಬಂಧಪಟ್ಟ ಭಕ್ತಿ ಸಹಿತ ಬುಧನ ಅಷ್ಟೋತ್ತರ, ಬುಧನ ಪ್ರಿಯವಾದ ಮಂತ್ರ, ಬುಧನ ನವಗ್ರಹಗಳ ಸ್ತೋತ್ರ, ಪೀಡಾಪರ್ಯ ಸ್ತೋತ್ರ ಇತ್ಯಾದಿ ಬರುತ್ತೆ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋದು ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಬುಧನ ಪ್ರಸಿದ್ಧವಾದ ಶ್ಲೋಕ. ಈ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು. 5 ಅನ್ನೋದು ಬುಧನ ಒಂದು ಸಾಂಕೇತಿಕವಾದ ಜನಪ್ರಿಯ ಸಂಖ್ಯೆ. ಹಾಗಾಗಿ 5 ಬಾರಿ ಅಥವಾ 5ರ ಗುಣಕದಲ್ಲಿ ಇದನ್ನು ರಿಪೀಟ್ ಮಾಡಿ ಹೇಳ್ಬೋದು. ಅದೇ ರೀತಿ ಬುಧನ ಒಂದು ಪೀಡಾ ಪರಿಹಾರ ಸ್ತೋತ್ರ ಬರುತ್ತೆ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯ ಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಈ ರೀತಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ಹೇಳ್ಬೋದು. ಮತ್ತೊಮ್ಮೆ ಆ ಪೀಡಾ ಪರಿಹಾರ ಶ್ಲೋಕವನ್ನು ಕೇಳಿಸ್ಕೊಳ್ಳಿ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ ಅಂತೇಳಿ ಸರಳವಾದ ಈ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳ್ಕೊಳ್ಳೋದು. 5 ಬಾರಿ ಅಥವಾ 5ರ ಗುಣಕದಲ್ಲಿ ಅದನ್ನು ರಿಪೀಟ್ ಮಾಡಿ ಹೇಳುವಂಥದ್ದು. ಇದರಿಂದಲೂ ಆ ಬುಧನ ಬಾಧೆಗಳು ನಿವಾರಣೆ ಆಗುತ್ತೆ. ಇಲ್ಲದೆ ಈ ಬುಧನಿಗೆ ಸಂಬಂಧಪಟ್ಟ ದಾನ ಧರ್ಮಗಳು ಅಂತ ಬಂದಾಗ ಅಲ್ಲಿ ಹೆಸರು ಕಾಳು, ಗ್ರೀನ್ ಗ್ರಾಮ್, ಮೂಂಗ್ ಅಂತ ಹೇಳ್ತೀವಿ, ಹೆಸರು ಕಾಳನ್ನು ಅಲ್ಲಿ ಬುಧನ ಒಂದು ಸಾಂಕೇತಿಕವಾಗಿ ದಾನಗಳನ್ನು ಕೊಡುತ್ತೆ. ಉತ್ತಮ ದರ್ಜೆಯ ಒಂದು ಹೆಸರು ಕಾಳನ್ನು ಅನ್ನದಾನ ಸಂಸ್ಥೆಗಳಿಗೋ, ಬಡಬಗ್ಗರಿಗೋ ಅಥವಾ ಇನ್ನಿತರ ಈ ಸೇವಾ ಆಶ್ರಮಗಳಿಗೋ ಅದನ್ನು ಹೆಸರು ಕಾಳನ್ನು ಅಥವಾ ಹೆಸರು ಬೇಳೆ ಸಹ ಕೊಡ್ಬೋದು. ಹೆಸರು ಕಾಳು, ಹೆಸರು ಬೇಳೆ, ಅಥವಾ ನೀವು ನೇರವಾಗಿ ಏನಾದ್ರು ಉತ್ಪಾದನೆ ಮಾಡಿ ಅಂದರೆ ಅಡುಗೆ ಮಾಡಿ ದಾನ ಮಾಡಿದ್ರೆ ಹೆಸರು ಕಾಳಿನ ಉತ್ಪನ್ನ, ಹೆಸರು ಬೇಳೆಯ ಕಿಚಡಿಯನ್ನು, ಹೆಸರು ಬೇಳೆನ ಪೊಂಗಲನ್ನು ಅಥವಾ ಏನಾದರೂ ಸಿಹಿ ಖಾದ್ಯಗಳನ್ನು ಇಂಥ ಒಂದು ಆಶ್ರಮಗಳಿಗೆ, ಸೇವಾಶ್ರಮಗಳಿಗೆ, ಇನ್ನಿತರ ಸಂಸ್ಥೆಗಳಿಗೆ ಅದನ್ನು ಕೊಡುವಂಥದ್ದು ದಾನವಾಗಿ. ಜೊತೆಗೆ ಹಸಿರು ಬಟ್ಟೆಗಳನ್ನು ಕೊಡುವಂಥದ್ದು, ಹಸಿರು ತರಕಾರಿ, ಹಸಿರು ಸೊಪ್ಪು ತರಕಾರಿ, ಹಸಿರು ಬಟ್ಟೆ ಬರೆ ಇತ್ಯಾದಿಗಳನ್ನು ಕೊಡುವಂಥದ್ದು. ಇನ್ನು ಬುಧನು ಒಂದು ವಿದ್ಯೆ, ವಾಕು ಇತ್ಯಾದಿಗಳಿಗೆ ಕಾರಕ. ಹಾಗಾಗಿ ಆತನಿಗೆ ಸಂಬಂಧಪಟ್ಟ ಲೇಖನ ಸಾಮಗ್ರಿ, ಯಾವುದೇ ರೀತಿಯ ಲೇಖನಗಳನ್ನು ಸಂಬಂಧಿಸಿ ಅಥವಾ ಕವಿ ಸಾಹಿತ್ಯಕ್ಕೆ ಸಹ ಬುಧನು ಕಾರಕನಾಗಿದ್ದಾನೆ. ಹಾಗಾಗಿ ಇಂಥ ಒಂದು ಲೇಖನ ಸಾಮಗ್ರಿಗಳನ್ನು ಅಥವಾ ಏನಾದರೂ ಸ್ಟಡಿ ಮೆಟೀರಿಯಲ್ಗಳನ್ನು ವಿದ್ಯಾರ್ಥಿಗಳಿಗೆ ಅಂತಹ ಒಂದು ಕೊಡುಗೆಯಾಗಿ ಕೊಡ್ಬೋದು. ಸ್ಕಾಲರ್ಶಿಪ್ಪನ್ನು ಕೊಡ್ಬೋದು. ಅಲ್ಲದೆ ಬುಧನು ಈ ಒಂದು ವಿಶೇಷವಾಗಿ ಆತನು ಈ ತೃತೀಯ ಲಿಂಗವನ್ನು ಸಂಕೇತ ಮಾಡ್ತಾನೆ. ಹಾಗಾಗಿ ಆ ತೃತೀಯ ಲಿಂಗಕ್ಕೆ ಸಂಕೇತಿಸುವಂಥ ಬುಧನ ಒಂದು ವಿಶೇಷವಾಗಿ ತೃತೀಯ ಲಿಂಗಗಳಿಗೆ ಬುಧವಾರದಂದು ಯಾವುದೇ ರೀತಿಯ ಹಣಕಾಸಿನದು ಅಥವಾ ಇನ್ನಿತರ ಕೊಡುಗೆಗಳನ್ನು ಅವರಿಗೆ ಕೊಡ್ಬೋದು. ಅವರಲ್ಲಿ ಯಾವುದೇ ಕಲಹ ಜಗಳಗಳನ್ನು ಮಾಡದೆ, ಅವರಲ್ಲಿ ಒಳ್ಳೆಯ ಉಚಿತ ರೀತಿಯಿಂದ ವರ್ತನೆ ಮಾಡಿ, ಯಾವುದೇ ಅವಮಾನವನ್ನು ಮಾಡದೆ ಅವರಿಗೆ ಯಾವ ರೀತಿ ಕಾಣಿಕೆಯನ್ನು ಅಥವಾ ನಿಮಗೆ ಇಷ್ಟವಾದಂಥ ವಸ್ತುಗಳನ್ನು ಅವರಿಗೆ ಕೊಡ್ಬೋದಾಗಿದೆ ತೃತೀಯ ಲಿಂಗಿಗಳಿಗೆ. ಹಾಗಾಗಿ ಅನೇಕ ಉಪಾಯಗಳಿವೆ. ವಿಶೇಷವಾಗಿ ಬುಧನು ಯುವ ವರ್ಗವನ್ನು ಸಹ ಸಂಕೇತ ಮಾಡ್ತಾನೆ. ಹಾಗೆ ಯುವ ವರ್ಗದವರಿಗೆ ನಿಮ್ಮಿಂದ ಆಗುವ ಸಹಾಯ ಮಾಡುವುದು. ಉದಾಹರಣೆಗೆ ವಿದ್ಯೆಗೇನೋ, ಅವರ ಒಂದು ಉದ್ಯೋಗಕ್ಕೋ, ಅವರ ಒಂದು ಪ್ರಯಾಣಕ್ಕೋ ಅಥವಾ ಅವರಿಗೆ ಏನಾದರೂ ಉತ್ತಮವಾದ ವಸ್ತ್ರಗಳನ್ನು ಕೊಡುವಂಥದ್ದು. ಈ ರೀತಿ ಯುವ ವರ್ಗಕ್ಕೆ ಸಹ ಸಹಾಯ ಮಾಡೋದು ಬುಧನ ಒಂದು ಪ್ರೀತ್ಯರ್ಥವಾಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಹೇಳಿದಂಥ ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ಧ್ಯಾನ ಮಾರ್ಗನೋ ಅಥವಾ ಸೇವಾ ಮಾರ್ಗನೋ ಅನುಸರಿಸಿ ವಿಶೇಷವಾಗಿ ಗಣೇಶ ಮತ್ತು ವಿಷ್ಣುವಿನ ಭಕ್ತಿ ಮಾಡಿದರೆ ಇದರಿಂದ ಒಳ್ಳೆಯದಾಗುತ್ತೆ. ಅಥವಾ ನವಗ್ರಹಗಳ ಒಂದು ಸ್ತೋತ್ರಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತೆ. ಯಾರೂ ಇದಕ್ಕೆ ಭಯ ಆತಂಕ ಪಡೋದಿಲ್ಲ. ಬುಧನು ಸೌಮ್ಯವಾದ ಗ್ರಹ. ಹಾಗೆ ಆತನಿಂದ ಒಂದು ಸಣ್ಣ ಪುಟ್ಟ ಏರ್ಪೇರು ಅಷ್ಟೇ ಆಗ್ಬೋದು. ತುಂಬ ಒಂದು ದೊಡ್ಡ ಕಂಟಕ ಆಪತ್ತು ಯಾರಿಗೂ ಬರೋದಿಲ್ಲ.
ಈ ವಾಹಿನಿನ ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಿದ್ರೆ, ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.